ಗುಡ್ ಮಾರ್ನಿಂಗ್. ಹೇಳಿ ನಿಂತ್ಕೋಣ. ದೇವರು ತಾಯಿ ನಮ್ಮನ್ನ ಮತ್ತೊಂದಾವರ್ತಿ ಈ ಪ್ರೋತ್ಸಾಹದಲ್ಲಿ ಸೇರಿಸಿದ್ದಾನಂತೆ. ಆರ್ ವಿ ಹ್ಯಾಪಿ ಟು ಬಿ ಇನ್ ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್? ಆಮೆನ್. ಈಗ ನಾವು ನಮ್ಮ ಸತ್ಯವೇದಗಳನ್ನ ಕೀರ್ತನೆಗಳು 84ಕ್ಕೆ ತಿಳಿಸ್ಕೊಳ್ಳೋಣ. ಲೆಟ್ಸ್ ಟರ್ನ್ ಅವರ್ ಬೈಬಲ್ಸ್ ಟು Psalms 84. 12 ವಚನಗಳಿದೆ. 11ನೇ ವಚನದವರೆಗೂ ನಾವು ಉತ್ತರ ಪದದಿಂದ ಓದಿಕೊಳ್ತೇವೆ. We are going to read till the 11th verse responsibly. 12th verse we are going to read together. ಮೊದಲನೇ ವಚನ ನಮ್ಮ ಬರೆಯುವಂತಹ ಬ್ರದರ್ ಪೌಲ್ ಓದಬೇಕಾದ್ರೆ, ಎರಡನೇ ವಚನ ನಾವು ಕಾಂಗ್ರಿಗೇಷನ್ ಓದ್ತೇವೆ. ಅದೇ ಕೊನೆಗಾಗಿ 12ನೇ ವಚನ ನಾವೆಲ್ಲರೂ ಸೇರಿ ಓದಿಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್ Psalms 84 ಫಸ್ಟ್ ವರ್ಸ್. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿವೆ. ಆಹಾ, ಸೇನಾಧೀಶ್ವರನಾದ ಯೆಹೋವನ ದೇವರೇ, ನನ್ನ ಅರಸನೇ, ನಿನ್ನ ವೇದಿಗಳ ಸಮೀಪದಲ್ಲಿಯೇ ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಮರಿ ಮಾಡುವ ಗೂಡು ದೊರಕಿತಲ್ಲ. ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು, ಅವರು ಯಾತ್ರಾಪರರಾಗಿ ಅವರು ಹೆಚ್ಚು ಹೆಚ್ಚಾಗಿ ಬಲ ಹೊಂದಿ ಚೀಯೋನ್ ಕೇರಿಯಲ್ಲಿ ದೇವರ ಸನ್ನಿಧಿಯನ್ನು ಸೇರಿ ದೇವರೇ ನಮಗೆ ಗುರಾಣಿಯಾಗಿರುವವನನ್ನು ನೋಡು, ನಿನ್ನ ಅಭಿಷಕ್ತನ ಮುಖವನ್ನು ಕಟಾಕ್ಷಿಸು. ಯೆಹೋವ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದಾನಲ್ಲ. ಯೆಹೋವನು ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು. ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೇ ಇದ್ದಾನೋ. ನಾವು ಧನ್ಯರಾದ ಪ್ರಿಯರೇ, ನಾವು ಆತನನ್ನೇ ಭರವಸೆಗೆ ಜೀವಿಸ್ತಾ ಇದ್ದೇವೆ. ವಿ ಆರ್ ಬ್ಲೆಸ್ಡ್. ನಾವು ಧನ್ಯರಾಗಿದ್ದೇವೆ. ದೇವರು ನಮಗೆ ಘನವನ್ನ, ಆತನ ಒಂದು ಬಲವನ್ನ ಅನುಗ್ರಹಿಸಿ ಇಷ್ಟವರೆಗೂ ನಡೆಸಿಕೊಂಡು ಬಂದಿದ್ದಾನೆ. ನಾವಿಲ್ಲಿ ಆತನಿಂದ ಇದ್ದೀವಿ ಅಂದ್ರೆ ಆತನ ಶುದ್ಧ ಕೃಪೆ ಮಾತ್ರವಲ್ಲ ಪ್ರಿಯರೇ, ಆತನ ಒಂದು ಪ್ರೀತಿ. ಆತನು ತನ್ನ ಮಕ್ಕಳನ್ನ ತನ್ನ ಬಳಿಗೆ ಬರಬೇಕೆಂದು ಕರೆಯುವಂತ ಆ ಒಂದು ರೀತಿಯ ನೋಡುವುದಾದ್ರೆ ನಿಜವಾಗ್ಲೂ ನಾವು ಧನ್ಯರಾಗಿದ್ದೇವೆ. ಅನೇಕ ಈ ಲೋಕದಲ್ಲಿ ದೇವರುಗಳನ್ನ ಹುಡುಕಿಕೊಂಡು ಹೋಗುತ್ತಾ ಇದ್ದಾರೆ. ಆದರೆ ಏಸಪ್ಪನಾದರೂ ನಮ್ಮಲ್ಲಿ ಬರುವ ಆತನಾಗಿದ್ದಾನೆ, ನಮ್ಮಲ್ಲಿ ಆತನು ವಾಸ ಮಾಡುವ ಆತನಾಗಿದ್ದಾನೆ, ನಮ್ಮೊಳಗೆ ಜೀವಿಸುವ ಆತನಾಗಿದ್ದಾನೆ, ವಾಸಿಸುವ ಆತನಾಗಿದ್ದಾನೆ. ಅಂತ ದೇವರಿಗೆ ನಮ್ಮ ಹೃದಯಗಳನ್ನು ಒಪ್ಪಿಸಿಕೊಳ್ಳುತ್ತಾ ಈ ಆರಾಧನೆಯ ಸಮಯದಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಿ ನಡೆಸಿಕೊಡಲೆಂದು ನಾವೆಲ್ಲರೂ ಒಂದು ಕ್ಷಣ ಮೌನವಾಗಿದ್ದು ಬೇರೆ ಮಾಡ್ಕೊಂಡು ನೀವು ನಿಮಗಾಗಿ ಪ್ರಾರ್ಥನೆ ಮಾಡ್ತೀವಿ. ಪರಿಶುದ್ಧನೇ ನಿನ್ನ ಅಪ್ಪ ಏಸಪ್ಪ ಕೀರ್ತನೆಗಾಗಿ ಹೇಳುವಂತೆ ನಾವು ಹೊರಗಡೆ ಕಲಿಯುವಂತಹ ಸಮುದ್ರಾಚಾರ್ಯ ಏಸಪ್ಪ ಸಾವಿರಾರು ದಿನಗಳಿಗೆ ಕರ್ತನಿಗೆ ಇತ್ತಲೂ ಕರ್ತ ನಿನ್ನಲ್ಲಿ ಕಲಿಯುವಂತ ಒಂದು ದಿನ ಏಸಪ್ಪ ಎಷ್ಟು ಉತ್ತಮವಾಗಿದೆ ಕರ್ತ. ನಿನ್ನ ಸನ್ನಿಧಾನದಲ್ಲಿ ನಿನ್ನ ಪ್ರಸನ್ನತೆಯಲ್ಲಿ ಕಲಿಯುವಂತಹ ಸಮಯ ಅಪ್ಪ ನಮ್ಗೆ ಆಶೀರ್ವಾದವಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ನಾವು ಬಲ ಹೊಂದಿ ಪ್ರತಿದಿನ ಬಲದಿಂದ ಬಲ ಹೊಂದಿ ಕರ್ತ ನಿಮ್ಗಾಗಿ ಜೀವಿಸುವಂತೆ ಕಾರ್ಯ ಮಾಡುತ್ತಾ ಇದೆಯಲ್ಲ ಅಪ್ಪ. ಈ ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ಒಂದು ಬೆಳಗಿನ ಜಾವದಲ್ಲಿ ನಾವೆಲ್ಲರಿಗೂ ನಿನಗೆ ಒಪ್ಪಿಸಿಕೊಳ್ಳುತ್ತೇನೆ ಏಸಪ್ಪ. ನಾವೆಲ್ಲ ಕರ್ತ ನೀನು ಮಹಿಮೆ ಹೊಂದುವಂತೆ ಅಪ್ಪ, ನಿನ್ನ ಒಂದು ಕರ್ತನೆ ನಾಮ ಘನತೆ ಹೊಂದುವಂತೆ ರಾಜ ನಮ್ಮೆಲ್ಲರನ್ನು ಕರ್ತನೆ ತಗ್ಗಿಸಿ ನಿನಗೆ ಒಪ್ಪಿಸಿಕೊಳ್ಳುತ್ತೇನೆ. ನಿನ್ನ ಬಯಲ ನಮ್ಮ ತುಂಬಿಸು, ಅಭಿಷೇಕಿಸು ಏಸಪ್ಪ. ನಿನ್ನ ಪ್ರಸನ್ನತೆ ಕಂಡುಕೊಂಡು ನಿನ್ನ ಒಂದು ಸಂತೋಷವನ್ನು ಹೊಂದಿಕೊಂಡು ನಾವು ಹಿಂದಿರುಗಿ ಹೋಗುವಂತೆ ಕಾರ್ಯ ಮಾಡು ರಾಜ. ಪ್ರತಿಯೊಬ್ಬರನ್ನ ಆಶೀರ್ವದಿಸಿ ಬಲಪಡಿಸು. ಈ ಒಂದು ಆರಾಧನೆಯ ಮೊದಲುಗೊಂಡು ಕೊನೆಯವರೆಗೂ ಕರ್ತನೆ, ಚಿಕ್ಕವರಿಂದ ದೊಡ್ಡವರವರೆಗೂ ನೀನೇ ಆಶೀರ್ವದಿಸಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಪಿತನೆ.
ಹೌದು ಪ್ರಿಯರೇ, ನಮ್ಮನ್ನೇ ಕರ್ತನ ಸನ್ನಿಧಾನದಲ್ಲಿ ಒಪ್ಪಿಸಿಕೊಡೋಣ ಪ್ರಿಯರೇ. ಧೂಪ ಸುಗಂಧದಂತೆ ನಮ್ಮ ಸ್ತುತಿ ಬಲಿಗಳು ಆತನ ಪಾದ ಪೀಠಕ್ಕೆ ಯಾವಾಗಲೂ ನಾವು ಸಲ್ಲಿಸುತ್ತಿರುವಂತ ಮಕ್ಕಳು ನಾವಾಗಿರಬೇಕು ಪ್ರಿಯರೇ. ಕರ್ತನು ನಮ್ಮ ಜೀವಿತಗಳಲ್ಲಿ ಮಾಡುತ್ತಿರುವಂತ ಪ್ರತಿಯೊಂದು ಉಪಕಾರ ನೆನೆಸುವವರಾಗಿ ನಮ್ಮನ್ನೇ ಆತನ ಸಮೀಪದಲ್ಲಿ ಸಮರ್ಪಿಸಿಕೊಡೋಣ. ಕೀರ್ತನೆಗಾರನು ಕೀರ್ತನೆ 3:3 ಈ ರೀತಿಯಾಗಿ ನುಡಿಯುತ್ತಾನೆ, ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ಆಗಿದ್ದೆ. ಹೌದು ಪ್ರಿಯರೇ, ದಾವೀದನು ಅನೇಕ ಕಷ್ಟದ ಸಂಕಟಗಳಲ್ಲಿ ಹಾದು ಹೋಗುತ್ತಿರುವಾಗಲೂ ಆತನು ಕರ್ತನನ್ನು ದರ್ಶಿಸಿ ಈ ರೀತಿಯಾಗಿ ನುಡಿಯುತ್ತಾನೆ ಪ್ರಿಯರೇ. ಅದೇ ರೀತಿಯಾಗಿ ನಾವು ಕರ್ತನ ಸನ್ನಿಧಾನದಲ್ಲಿ ಕರ್ತನನ್ನು ನೋಡಿ ನಾವು ಈ ರೀತಿಯಾಗಿ ನುಡಿಯೋಣ ಪ್ರಿಯರೇ. ಕರ್ತನೆ, ನೀನೇ ನಮ್ಮ ತಲೆಗೆ ಆಧಾರವು, ನೀನೇ ನಮ್ಮ ತಲೆಯನ್ನು ಎತ್ತುವಂತ ಗುರಾಣಿಯೂ ಆಗಿರುವಂತ ದೇವನೆಂದು ಕರ್ತನನ್ನು ನೋಡಿ ಈ ಸಮಯ ನಾವೆಲ್ಲರೂ ಕುಳಿತುಕೊಂಡವರಾಗಿ ನನ್ನ ನಡೆಸುವವ ನೀನೇ, ನನ್ನ ತಲೆ ಎತ್ತುವವ ನೀನೇ ಎಂಬ ಹಾಡಿನೊಂದಿಗೆ ಕರ್ತನ ನಾಮವನ್ನು ಮಹಿಮೆಪಡಿಸೋಣ.
ದೇವರು, ನಾವು ಆರಾಧಿಸುವಂತ ದೇವರು ನಮ್ಮ ಪರಿಸ್ಥಿತಿಗಳನ್ನು ಬಲ್ಲವಂತ ದೇವರಾಗಿದ್ದಾನೆ ಪ್ರಿಯರೇ. ಆತನು ನಮ್ಮ ಜೀವಿತಗಳಲ್ಲಿ ಮಾಡುವಂತ ಒಂದೊಂದು ಕಾರ್ಯಗಳು ಆತನು ತನ್ನ ವಾಗ್ದಾನಗಳನ್ನು ತನ್ನ ಪ್ರಿಯ ಮಕ್ಕಳಲ್ಲಿ ಪೂರೈಸುವಂತ ಕರ್ತನ ಆತನಾಗಿದ್ದಾನೆ ಪ್ರಿಯರೇ. ನಾವು ನೋಡುವಾಗ ಯೋಬನು ಕರ್ತನ ನುಡಿದು ಈ ರೀತಿಯಾಗಿ ನಡೆಯುತ್ತಾನೆ, ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲೆ ಅಂತಲೂ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಿಲ್ಲವೆಂತಲೂ ನಾನು ತಿಳಿದುಕೊಂಡೇ ಇದ್ದೇನೆಂದು ಯೋಬನು ಕರ್ತನನ್ನು ನುಡಿಯುತ್ತಾನೆ ಪ್ರಿಯರೇ. ಅದೇ ರೀತಿಯಾಗಿ ಯೆಶಾಯನ ಪ್ರವಾದನ ಗ್ರಂಥ 55:11 ದೇವರು ಈ ರೀತಿಯಾಗಿ ವಾಗ್ದಾನ ಮಾಡುತ್ತಾನೆ, ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸುವುದನ್ನು ಕೈಗೊಳಿಸದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಹೌದು ಪ್ರಿಯರೇ, ದೇವರು ನುಡಿದುವಂತ ಒಂದೊಂದು ಮಾತುಗೂ ಆತನು ನೆರವೇರಿಸದೆ ಆತನು ಹಿಂತಿರುಗಿಸಿಕೊಳ್ಳುವುದಿല്ലെಂದು ವಾಗ್ದಾನ ಮಾಡಿದಂತ ದೇವನಾಗಿದ್ದಾನೆ ಪ್ರಿಯರೇ. ಅಂತ ಸರ್ವಶಕ್ತನ ದೇವರನ್ನು ಆರಾಧಿಸಲು ನಾವು ಆತನ ಸಮ್ಮುಖದಲ್ಲಿ ನೆಲೆಗೊಂಡಿರುವಾಗ ಎಲ್ಚಡೆಯಾದ ದೇವನ ಎಂಬ ಹಾಡಿನೊಂದಿಗೆ ಕರ್ತನ ನಾಮವನ್ನು ಇನ್ನೂ ಹೆಚ್ಚಾಗಿ ಮಹಿಮೆ ಪಡಿಸೋಣ.
ಮಾತ್ರವೇ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯವಾಗಿ ಮಾಡಲು ಶಕ್ತನಾದಂತ ದೇವನ ಪ್ರಿಯರೇ. ಆತನ ಹಾಗೆ ಬೇರೆ ದೇವರು ಯಾರು ಇಲ್ಲ ಪ್ರಿಯರೇ. ನಾವು ನೋಡುತ್ತೇವೆ, ವಾಕ್ಯಗಳಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಕರ್ತನೇ, ದೇವರುಗಳಲ್ಲಿ ನಿನಗೆ ಸಮಾನನೇ ಇಲ್ಲ, ನಿನ್ನ ಕೃತ್ಯಗಳಿಗೆ ಸರಿಯಾದದ್ದು ಇನ್ನೊಂದಿಲ್ಲ. ಕರ್ತನೇ, ನಿನ್ನಿಂದುಂಟಾದ ಎಲ್ಲಾ ಜನಾಂಗಗಳು ಬಂದು ನಿನಗೆ ಅಡ್ಡಬಿದ್ದು ನಿನ್ನ ನಾಮವನ್ನು ಘನಪಡಿಸುವವು. ಮಹೋನ್ನತನು ಮಹತ್ ಕಾರ್ಯಗಳು ನಡೆಸುವವನು ನೀನು, ದೇವರು ನೀನೊಬ್ಬನೇ. ಹೌದು ಪ್ರಿಯರೇ, ಆತನೊಬ್ಬನೇ ಎಲ್ಲ ಮಹತ್ ಕಾರ್ಯಗಳು ನಡೆಸಲು ಶಕ್ತನಾದಂತಹ ದೇವನಾಗಿದ್ದಾನೆ ಪ್ರಿಯರೇ. ಎಲ್ಲ ಪರಿಸ್ಥಿತಿಗಳಾಗಿರಬಹುದು, ಎಲ್ಲ ವೇದನೆಗಳಾಗಿರಬಹುದು, ಯಾವುದೇ ನಾವು ಸಂಕಟದಲ್ಲಿ ಹಾದು ಹೋಗುತ್ತಿರುವಾಗಲೂ ಆತನೊಬ್ಬನೇ ನಮಗೆ ಸಹಾಯಕನಾಗಿ, ಆತನೇ ನಮಗೆ ಬಿಡಿಸಲು ಶಕ್ತನಾದಂತ ದೇವನಾಗಿದ್ದಾನೆ ಪ್ರಿಯರೇ. ಅಂತ ಸುಂದರವಾದ ದೇವ ನಾವು ಇನ್ನೂ ಹೆಚ್ಚಾಗಿ ಆರಾಧಿಸುವ ಹಾಗೆ, ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ ಎಂಬ ಹಾಡಿನೊಂದಿಗೆ ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. Nana
ಪ್ರಿಯರೇ, ಆತ ನಮ್ಮ ಜೀವಿತದಲ್ಲಿ ಇರುವಾಗಲೇ ನಮಗೆ ಯಾವುದೇ ಭಯವಿಲ್ಲ ಪ್ರಿಯರೇ. ಏಕೆಂದರೆ ನಾವು ನೋಡುತ್ತೇವೆ ವಾಕ್ಯಗಳಲ್ಲಿ, ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯ ಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ. ಆತನು ನನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು, ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆನು. ಹೌದು ಪ್ರಿಯರೇ, ಆತನು ಯಾವಾಗಲೂ ತನ್ನ ರೆಕ್ಕೆಗಳ ಅಡಿಗಳಿಂದ ನಮ್ಮನ್ನು ಸುರಕ್ಷಿತವಾಗಿ ಕಾಯುವಂತ ದೇವನಾಗಿದ್ದಾನೆ ಪ್ರಿಯರೇ. ಪ್ರತಿ ಕ್ಷಣವು, ಪ್ರತಿ ದಿನ, ಪ್ರತಿ ವಾರ, ಪ್ರತಿ ತಿಂಗಳು, ಪ್ರತಿ ವರ್ಷಗಳು ಆತನೇ ನಮ್ಮನ್ನು ನಡೆಸುತ್ತಿರುವಂತಹ ಗುರಾಣಿಯಾಗಿದ್ದಾನೆ ಪ್ರಿಯರೇ. ಅಂತ ಮಹೋನ್ನತನಾದ ದೇವನನ್ನು ನನ್ನ ಆಶ್ರಯವಾದವನೆಂಬ ಹಾಡಿನೊಂದಿಗೆ ಕಟ್ಟ ನಾವು ಇನ್ನು ಹೆಚ್ಚಾಗಿ ಮಹಿಮೆಪಡಿಸೋಣ.
ನಾವು ನೋಡುತ್ತೇವೆ, ಆ 4 ಜೀವಿಗಳೊಳಗೆ ಒಂದರೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗು ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನು ಪರಿಶುದ್ಧನು, 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 ಆತನು ಸರ್ವಶಕ್ತನು, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ಇರುವಂತವನು ಎಂದು ಹೇಳುತ್ತವೆ. ಯುಗ ಯುಗಾಂತರಗಳಲ್ಲಿ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವ ಆತನಿಗೆ ಆ 4 ಜೀವಿಗಳು ಪ್ರಭಾವಮಾನ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವಾಗ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿ ಜೀವಿಸುವ ಆತನನ್ನು ಆರಾಧಿಸುತ್ತಾರೆ. ಹೌದು ಪ್ರಿಯರೇ, ನಾವು ನೋಡುವಾಗ ಪರಲೋಕದಲ್ಲಿರುವಂತಹ ಹಿರಿಯರು 24 ಮಂದಿ ಹಿರಿಯರು, ಸಕಲ ಸಮಸ್ತ ದೇವದೂತ ಗಣಗಳು ಆತನನ್ನು ಯಾವಾಗಲೂ ಆರಾಧಿಸುವಂತೆ ನಾವು ಈ ಕ್ಷಣದಲ್ಲಿ ಕರ್ತನ ಸಮ್ಮುಖದಲ್ಲಿ ನಿಂತಿರುವಾಗ ನಾವು ಮನಪೂರ್ವಕವಾಗಿ ನಾವು ಆತನನ್ನು ಒಪ್ಪಿಸಿಕೊಡೋಣ. ಪ್ರಿಯರೇ, ಕರ್ತನ ನಮ್ಮ ಜೀವಿತಗಳಲ್ಲಿ ಮಾಡ್ತಿದ್ದ ಪ್ರತಿಯೊಂದು ಉಪಕಾರಗಳನ್ನು ನೆನೆಸುವರಾಗಿ, ಆತ ನಮ್ಮ ಜೀವಿತಗಳಲ್ಲಿ ಇಟ್ಟಂತ ಪ್ರತಿಯೊಂದು ವಾಗ್ದಾನಗಳು ನೆರವೇರಿಸುತ್ತಿರುವಂತಹ ಕರ್ತನನ್ನು ನಾವು ಎದುರು ನೋಡುತ್ತಾ ನಮ್ಮ ಬಾಯಿಗಳನ್ನು ತೆರೆದು ಕೆಲವು ಕ್ಷಣಗಳ ಕಾಲ ಆತನನ್ನು ಸ್ತುತಿಸೋಣ. ಪ್ರಿಯರೇ, ಏಕೆಂದರೆ ಆತನೊಬ್ಬನೇ ಪರಿಶುದ್ಧನಾಗಿರುವಂತಹ ದೇವರು, ಆತನೇ ಆರಾಧನೆಗೆ ಯೋಗ್ಯನು. ಎಲ್ಲ ಸ್ತುತಿ, ಘನ, ಮಾನಗಳಿಗೆ ಆತನೊಬ್ಬನೇ ಅರಸನಾಗಿರುವಂತಹ ದೇವನು. ಈ ಕ್ಷಣದಲ್ಲಿ ನಮ್ಮ ಬಾಯಿಗಳನ್ನು ತೆರೆದು ಕೆಲವು ಕ್ಷಣಗಳ ಕಾಲ ಕರ್ತನು ಮಾಡಿದ ಉಪಕಾರಗಳಿಗಾಗಿ ಆತನನ್ನು ನಾವು ಬಾಯಿಗಳಾಗ ನಮ್ಮ ಮನಸ್ಸಾರೆ ಆತನನ್ನು ವಂದಿಸೋಣ. ಸ್ತೋತ್ರ ಯೇಸುವೆ, ನೀನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು ಯೇಸುವೆ. ಅಪ್ಪ, ನೀನು ಸಮಸ್ತವನ್ನು ಸೃಷ್ಟಿ ಮಾಡಿರುವಂತ ದೇವರ ರಾಜಸ್ವಾಮಿ, ಸಮಸ್ತವನ್ನು ಆಡುತ್ತಿರುವಂತ ಕರ್ತನ ರಾಜಸ್ವಾಮಿ. ಅಪ್ಪ, ನಮ್ಮ ಮಧ್ಯದಲ್ಲಿ ಯಾವಾಗಲೂ ವಾಸನೆ ಮಾಡುತ್ತಿರುವಂತ ದೇವರ ರಾಜಸ್ವಾಮಿ. ಅಪ್ಪ, ನಮಗೆ ಬರುವಾಗಿರುವಂತ ದೇವರ ರಾಜಸ್ವಾಮಿ, ನಮ್ಮನ್ನು ಕಾಯುವಂತ ಗುರಾಣಿ ನೀನು ಆನಂದ ಕಾರ್ಯಕ್ಕೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಹೌದು ಯೇಸುವೆ ರಾಜಸ್ವಾಮಿ, ನೀನೊಬ್ಬನೇ ರಾಜಸ್ವಾಮಿ, ನಮ್ಮ ಎಲ್ಲ ಆರಾಧನೆಗೆ ಯೋಗ್ಯನ ರಾಜಸ್ವಾಮಿ, ನಮ್ಮ ಸ್ತುತಿ ಸ್ತೋತ್ರಗಳಿಗೆ ನೀನೊಬ್ಬನೇ ಅರಸನಾಗಿರುವಂತ ದೇವರ ರಾಜಸ್ವಾಮಿ. ನಿನ್ನ ಹಾಗೆ ಬೇರೆ ದೇವರು ಯಾರು ಇಲ್ಲ ರಾಜಸ್ವಾಮಿ. ನಮ್ಮನ್ನು ಕಾಯುವಂತ ದೇವರು, ನಮ್ಮನ್ನು ನಡೆಸುತ್ತಿರುವಂತ ದೇವರ ರಾಜಸ್ವಾಮಿ. ಪ್ರತಿ ಕ್ಷಣವು, ಪ್ರತಿ ದಿನ, ಪ್ರತಿ ವಾರ, ಪ್ರತಿ ತಿಂಗಳು, ಪ್ರತಿ ವರ್ಷದ ರಾಜಸ್ವಾಮಿ. ಅಪ್ಪ, ನಾವು ಎಡಕ್ಕೆ ಬೀಳದ ರೀತಿ ರಾಜಸ್ವಾಮಿ, ನನ್ನ ಕರದಲ್ಲಿ ಹಿಡಿದು ನಮ್ಮನ್ನು ನಡೆಸ್ತಾ ಬಂದಿರುವುದಕ್ಕಾಗಿ ನಿನ್ನ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ರಾಜಸ್ವಾಮಿ. ಹೌದು ರಾಜಸ್ವಾಮಿ, ಪರಲೋಕದಲ್ಲಿ ಹೇಗೆ ನಿನ್ನನ್ನು ಆರಾಧಿಸುತ್ತಾರೆ ರಾಜಸ್ವಾಮಿ, ಅದೇ ಪ್ರಕಾರವಾಗಿ ರಾಜಸ್ವಾಮಿ ಈ ಭೂಲೋಕ ಯಾತ್ರೆ ರಾಜಸ್ವಾಮಿ ನಾವು ನಿನ್ನನ್ನು ಆರಾಧಿಸುತ್ತ ಮಕ್ಕಳಾಗಿದ್ದೇವೆ ರಾಜಸ್ವಾಮಿ. ಅಪ್ಪ ರಾಜಸ್ವಾಮಿ, ಪ್ರತಿ ಕ್ಷಣ ರಾಜಸ್ವಾಮಿ ನಿನ್ನನ್ನೇ ನೆನೆಸುವಂತೆ ರಾಜಸ್ವಾಮಿ, ನಿನ್ನನ್ನೇ ಆರಾಧಿಸುವಂತೆ ರಾಜಸ್ವಾಮಿ. ಅಪ್ಪ ನಿನ್ನಲ್ಲೇ ಯಾವಾಗಲೂ ಬಲವನ್ನು ಹೊಂದಿ ರಾಜಸ್ವಾಮಿ, ನಿನ್ನಲ್ಲೇ ನಾವು ಹಾಕಿಕೊಂಡಿರುವ ರಾಜಸ್ವಾಮಿಯನ್ನು ಉಪಯೋಗಿಸುವ ರಾಜಸ್ವಾಮಿ. ಅಪ್ಪ ರಾಜಸ್ವಾಮಿ, ನಮ್ಮ ರಾಜಸ್ವಾಮಿ ಉಪಯೋಗಿಸುವ Swara
ಪರಿಶುದ್ಧನು ರಾಜ ಸ್ವಾಮಿ, ವರ್ಣಿಸಲು ಆಗದಷ್ಟು ಉನ್ನತನಾದಂತ ದೇವರಿನೊಬ್ಬನೇ ಆಗಿರುವುದಕ್ಕಾಗಿ ನಿನಗೆ ಘನವಾದ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸಯ್ಯ. ಅಪ್ಪ, ಈ ಒಂದು ಮುಂಜಾನೆ ವೇಳೆ ರಾಜ ಸ್ವಾಮಿ ನಿನ್ನೊಂದು ಪಾದ ಸಮ್ಮುಖದಲ್ಲಿ ರಾಜ ಸ್ವಾಮಿ ನಿನ್ನನ್ನು ಆರಾಧಿಸುವ ಹಾಗೆ, ನಿನ್ನ ನಾಮವನ್ನು ಘನಪಡಿಸುವ ಹಾಗೆ ಸಯ್ಯ ನಮ್ಮನ್ನು ಉಪಯೋಗಿಸಿಕೊಂಡಿರುವುದಕ್ಕಾಗಿ ನಿನಗೆ ಘನವಾದ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸಯ್ಯ. ಅಪ್ಪ, ನಾವು ತಗ್ಗಲ್ಪಡಬೇಕು, ನೀನು ಮಾತ್ರ ಹೆಚ್ಚಲ್ಪಡಬೇಕು ರಾಜ ಸ್ವಾಮಿ. ಅಪ್ಪ, ನಮ್ಮ ಜೀವಿತಗಳಲ್ಲಿ ರಾಜ ಸ್ವಾಮಿ ನೀನೆ ಮಹೋನ್ನತನಾಗಿರುವುದಕ್ಕಾಗಿ ನಿನಗೆ ಘನವಾದ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸಯ್ಯ. ಇದುವರೆಗೂ ನಮ್ಮನ್ನು ಕಾಯ್ದು ನಡೆಸಿದಂತ ದೇವರ ರಾಜ ಸ್ವಾಮಿ, ಮುಂದಿನ ಎಲ್ಲಾ ಕಾರ್ಯಗಳನ್ನ ಪಾದ ಸಮ್ಮುಖದಲ್ಲಿ ನಾವು ಸಮರ್ಪಿಸಿಕೊಡುತ್ತೇವೆ ರಾಜ ಸ್ವಾಮಿ. ನೀನು ರಾಜ ಸ್ವಾಮಿ ನಮ್ಮ ನಡೆಸುವುದಕ್ಕಾಗಿ ಘನವಾದ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಮ್ಮ ಒಡೆಯ ರಕ್ಷಕನಾಗಿರುವ ಯೇಸುವಿನ ನಾಮದಲ್ಲಿ ಬೇಡಿಯುತ್ತಿದ್ದೇವೆ ಪ್ರೀತಿಯುಳ್ಳ ಪರಮ ತಂದೆಯೇ. ನಾವು ನಿಂತಿರುವಂತ ಸತ್ಯವೇದಗಾನ ಎಫೆಸರ್ ಬರೆದ ಪತ್ರಿಕೆ ತಿಳಿಸ್ಕೊಳ್ಳೋಣ ಪ್ರಿಯರೇ. As we are standing, let's turn our Bible to Ephesians chapter 1 verses 22-23. ಎಫೆಸರ್ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 22 ಮತ್ತು 23ನೇ ವಚನ ಒಟ್ಟಾಗಿ ಓದಿಕೊಳ್ಳುವರಾಗಿದ್ದೇವೆ. We are going to read together Ephesians chapter 1 verses 22-23. ಸತ್ಯವೇದ ಇರುವಂತವರು, ಬೈಬಲ್ ಇರುವಂತ ಎಲ್ಲರೂ ದಯವಿಟ್ಟು ಸತ್ಯವೇದಗಳನ್ನ ತೆಗೆದು ಈ ವಾಕ್ಯಗಳನ್ನ ನಾವು ಒಟ್ಟಾಗಿ ಓದುವವರಾಗಿದ್ದೇವೆ. Let's start to read 22nd and 23rd. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಮೇಲೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲರಲ್ಲಿಯೂ ಇರಿಸಿ ಸಭೆಗೆ ಶಿರಸ್ಸಾಗಿ ಕ್ರಿಸ್ತನೇ ಸಭೆಗೆ ಈ ಒಂದು ವಾಕ್ಯಗಳು ದೇವರು ಆಶೀರ್ವದಿಸಲಿ. ನಾವೆಲ್ಲರೂ ಕುಳಿತುಕೊಂಡವರಾಗಿ ಸಂದೇಶಕ್ಕೆ ಕಾಣಿಕೆ ತೆಗೆಯುವ ಸಮಯ.
ಕರ್ತನೆ ನಮಗಾಗಿ ಕೊಟ್ಟು ನಮ್ಮ ಪ್ರೀತಿಸಿದಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ನಾವು ಸ್ವಾಗತ ಮಾಡುವುದಾಗಿದೆ. ಈ ಒಂದು ವಾರದಲ್ಲಿ ಜನ್ಮದಿನ ಆಚರಿಸಿಕೊಂಡವರು ಮದುವೆ ಆಚರಿಸಿಕೊಂಡಿಲ್ಲ, ದಯವಿಟ್ಟು ನಿಂತ್ಕೋದ ನಿಮಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. Anyone is going to celebrate their birthday and marriage day, please stand up and pray for you. Suraj birthday. Anderson birthday. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಜೀವಿಸುವ ಆತನೇ, ಪುನರುತ್ಥಾನವು ಜೀವವಾದ ಆತನಿಗೆ ಸ್ತೋತ್ರ ಉಂಟಾಗಲಿ. ವಿಶೇಷವಾದ ಸಮಯದಲ್ಲಿ ಯೇಸಪ್ಪನೇ ಮುಂಭಾಗದ ನಿಂತಿರುವಂತಹ ಈ ಮಕ್ಕಳಿಗೆ ಒಪ್ಪಿಸಿಕೊಡುತ್ತೇನೆ. ಸೂರಜ್ ಮಗನ ಆಶೀರ್ವದಿಸು. ಇನ್ನೂ ಹೆಚ್ಚಾಗಿ ನೀನು ಕರ್ತನೆ ತಿಳಿದುಕೊಳ್ಳುವಂತ ಮಗನಾಗಿ ನಿನಗಾಗಿ ಜೀವಿಸುವಂತೆ ಮಗನ ಜೀವಿತದಲ್ಲಿ ನೀನು ಕರ್ತನೆ ಕಾರ್ಯಗಳನ್ನ ಮಾಡಬೇಕೆಂದು ನಾನು ಒಪ್ಪಿಸಿಕೊಡುತ್ತೇನೆ. ರಾಜ ಮಗನ ಆಶೀರ್ವದಿಸ, ಮಗನ ಕುಟುಂಬವನ್ನು ಆಶೀರ್ವದಿಸು. ಈ ವರ್ಷದಲ್ಲಿ ಯೇಸಪ್ಪ ನೀನು ಮಗನೇ ಬೇಕಾದಂತ ಕರ್ತನೆ ಜ್ಞಾನ, ಬಲ, ಶಕ್ತಿ, ಹೌದು ರಾಜ ಅಪ್ಪ ಆರೋಗ್ಯವನ್ನು ಕೊಟ್ಟು ನಡೆಸಬೇಕೆಂದು ನಾನು ಒಪ್ಪಿಸಿಕೊಡುತ್ತೇನೆ. ಅದೇ ತರ ಕರ್ತನೆ ಆಂಡ್ರಸನ್ ಮಗನ ಆಶೀರ್ವದಿಸು. ಆ ಮಗನ ಜೀವಿತದಲ್ಲಿ ಅಪಘಾತ ವರ್ಷ ಕರ್ತನೆ ನೀನು ಯಾವ ರೀತಿಯ ಕರ್ತನೆ ಅಪ್ಪ ಹೌದ್ರದ ಕಾಯ್ದು ನಡೆಸಿಕೊಂಡು ಬಂದೆಯೋ ಅದೇ ತರ ಈ ವರ್ಷವೂ ಸಹ ಕರ್ತನೆ ಮಗನ ಜೀವಿತವನ್ನ ಕಾಯುವಾತನಾಗಿದ್ದುಕೊಂಡು ಒಳ್ಳೆಯ ಕುರುಬನಾಗಿದ್ದು ಆ ಮಗನ ಕರ್ತನೆ ಹಸಿರು ಹುಲ್ಲುಗಾವಲು ನಡೆಸಬೇಕೆಂದು ನಾನು ಒಪ್ಪಿಸಿಕೊಡುತ್ತೇನೆ. ಆ ಮಗನ ಜೀವಿತದಲ್ಲಿ ನೀನು ಇಟ್ಟಿರುವಂತ ಎಲ್ಲ ಉದ್ದೇಶಗಳು ನೆರವೇರುವಂತೆ ಆ ಮಗನ ಆಶೀರ್ವದಿಸು. ಅಪ್ಪ ಬೇಕಾಂತ ಕರ್ತನೆ ಪರಲೋಕದ ಜ್ಞಾನವನ್ನ ಅಪ್ಪ ಬಲವನ್ನ ಕೊಟ್ಟು ನಡೆಸಬೇಕೆಂದು ನಾನು ಒಪ್ಪಿಸಿಕೊಡುತ್ತೇನೆ. ಅದೇ ತರ ರಾಜ ಒಂದು ವೇಳೆಯಲ್ಲಿ ಕೃಪಾ ಮಗನಿಗೆ ಒಪ್ಪಿಸಿಕೊಡುತ್ತೇನೆ. ಕೃಪಾನ ಆಶೀರ್ವದಿಸು. ಯವನ ಕಾದಲ್ಲಿರುವ ಕಾಯಿಟ್ಟಿರುವಂತ ಮಗನ ಕರ್ತನೆ ನಿನ್ನ ಮಗಳಾಗಿ ಕರ್ತನೆ ಅಪ್ಪ ಏಸಪ್ಪ ಇನ್ನು ಹೆಚ್ಚಾಗಿ ನಿನ್ನನ್ನು ಪ್ರೀತಿಸುವಂತ ಮಗಳಾಗಿ ನಿನ್ನನ್ನೇ ಕರ್ತನೆ ಹಿಂಬಾಲಿಸುವಂತ ಮಗಳಾಗಿ ಮಾರ್ಪಡಿಸು. ಮಗಳಿಗೆ ಬೇಕಾಂತ ಕರ್ತನೆ ಹೌದು ರಾಜ ವಿದ್ಯಾಭ್ಯಾಸದ ಜ್ಞಾನವನ್ನ ಕೊಡು. ಅಪ್ಪ ಈ ಲೋಕದಲ್ಲಿ ಕರ್ತನೆ ಆ ಮಗಳನ್ನ ಕರ್ತನೆ ನೀನೇ ಕರ್ತನೆ ಪ್ರೊಟೆಕ್ಟ್ ಮಾಡಿ ನಿನ್ನ ಒಂದು ಕರ್ತನೆ ಆತ್ಮನ ತುಂಬಿಸಿ ನಡೆಸಿಕೊಡಬೇಕೆ ನೀವು ಒಪ್ಪಿಸಿಕೊಡುತ್ತೇನೆ. ಒಳ್ಳೆ ಜ್ಞಾನವನ್ನ ಒಳ್ಳೆ ಕರ್ತನೆ ಆರೋಗ್ಯನ ಕೊಟ್ಟು ನಡೆಸು ಏಸಪ್ಪ. ಅದೇ ರಾಜ ಈ ಒಂದು ಸಮಯದಲ್ಲಿ ಕರ್ತನೆ ರಾಜ್ಯಕ್ಕಾಗಿ ನೀನು ಸಭೆಗಾಗಿ ಕೊಟ್ಟಿರುವಂತ ಈ ಕಾಣಿಕೆ ದಶಮ ಭಾಗ ನಿನ್ನ ಪಾಸನೆಗೆ ಒಪ್ಪಿಸಿಕೊಡುತ್ತೇನೆ ಏಸಪ್ಪ. ಅದು ನಿನ್ನದಾಗಿದೆ ರಾಜ. ನೀನು ನಿನ್ನ ಒಂದು ಕರ್ತನೆ ಇಷ್ಟಾನುಸಾರವಾಗಿ ನಿನ್ನ ಒಂದು ಆಲೋಚನೆಯಂತೆ ಏಸಪ್ಪ ನಿನ್ನ ಒಂದು ಸಭೆಯ ಉದ್ಧಾರಕ್ಕಾಗಿಯೂ ಅಪ್ಪ ಸೇವೆಗಳಿಗಾಗಿ ಉಪಯೋಗಿಸಲ್ಪಡುವಂತೆ ನಿನ್ನ ಮಕ್ಕಳಿಗೆ ಜ್ಞಾನ ಕೊಟ್ಟು ನಡೆಸಬೇಕೆಂದು ನಾನು ಒಪ್ಪಿಸಿಕೊಡುತ್ತೇನೆ. ದೇವಾಯಿ ದೇವನೇ ಕೊಟ್ಟಿರುವಂತಹ ನಾವೆಲ್ಲರೂ ನಿನ್ನಿಂದ ಪ್ರತಿಫಲ ಹೊಂದಿಕೊಳ್ಳುವಂತ ಮಕ್ಕಳಾಗಿ ಅನೇಕರಿಗೆ ಸಹಾಯ ಮಾಡುವಂತ ಮಕ್ಕಳಾಗಿ ಏಸಪ್ಪ ನಮ್ಮ ಕರೆಗಳನ್ನ ಆಶೀರ್ವದಿಸು, ನಮ್ಮ ಆದಾಯಗಳನ್ನ ಆಶೀರ್ವದಿಸು. ನಮ್ಮ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಬೇಕಾದಂತ ಎಲ್ಲ ಕರ್ತನೆ ಅಪ್ಪ ಅಗತ್ಯಗಳನ್ನ ಪೂರೈಸಿಕೊಟ್ಟು ನಡೆಸಿಕೊಡಬೇಕೆಂದು ಮತ್ತೊಂದಾವರ್ತಿ ಏಸಪ್ಪ ಎಲ್ಲ ವಿಜ್ಞಾಪನೆ ಪಾಸನೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆ ಬಿಡ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ ನಂಬ್ತೀನಿ. ಹಾಲೆಲೂಯಾ. ಯೇಸು ಕ್ರಿಸ್ತನ ಮಕ್ಕಳಾಗಿರುವಂತ ನಮಗೆ ಯೇಸು ಕ್ರಿಸ್ತನ ಪ್ರತಿದಿನ ಅನುದಿನವೂ ನಮ್ಮ ವಾರವನ್ನು ಹೊತ್ತಂತ ದೇವನಾಗಿದ್ದು ನಮ್ಮ ನಡೆಸಿಕೊಂಡು ಬರ್ತಾ ಇದ್ದಾನೆ. ಅನೇಕ ವೇಳೆ ನಾವು ನಮಗೆ ಆಗದೇ ಇರುವಂತಹ ಅನೇಕ ಕಾರ್ಯಗಳನ್ನ ಯೇಸು ಕ್ರಿಸ್ತ ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ನಾವು ಅದನ್ನು ಅನುಭವಿಸಿದ್ದೇವೆ. ಯಾಕಂದ್ರೆ ಅನೇಕ ಸಾರಿ ನಾವು ನಮಗೆ ಆಗತ್ತೆ ಅನ್ಕೋತೀವಿ, ಆದ್ರೆ ಅದು ನಮ್ಗೆ ಆಗುವಂತ ಕೆಲಸಗಳಲ್ಲ. ಅದು ನಾನು ಯೇಸಪ್ಪಂದನೇ ಮಾಡಕ್ಕಾಗೋದು. ಅದನ್ನ ನಮ್ಮ ಜೀವಿತದಲ್ಲಿ ಮಾಡ್ಬೇಕಂದ್ರೆ ನಾವು ನಮ್ಮನ್ನ ಆತನಿಗೆ ಒಪ್ಪಿಸಿಕೊಡುವಾಗ ಆತನ ಅದನ್ನು ಮಾಡುವ ಆತನಾಗಿದ್ದಾರೆ. ಎಷ್ಟು ಜನ ನೀವು ಕಳೆದ ವಾರ ಈ ರೀತಿಯಾಗಿ ನಿಮ್ಮನ್ನು ಒಪ್ಪಿಸಿಕೊಟ್ಟ ಅಂತವರಾಗಿ ದೇವರಿಂದ ಅದ್ಭುತವನ್ನು ಹೊಂದಿಕೊಂಡಿದ್ದೀವಿ. ಹಾಲೆಲೂಯಾ. ದೇವರ ಮಕ್ಕಳಾದ ನಾವು ಮೊಟ್ಟ ಮೊದಲನೇದಾಗಿ ದೇವರನ್ನ ಆತುಕೊಂಡು ಜೀವಿಸುವಂತ ಮಕ್ಕಳಾಗಿದ್ದೇವೆ. ಆಮೇಲೆ ನಾವು ಡಿಪೆಂಡ್ ಆಗ್ತೀವಿ ಅಂದ್ರೆ ಮೊಟ್ಟ ಮೊದಲನೇದಾಗಿ ಏಸಪ್ಪನ್ನೇ ಡಿಪೆಂಡ್ ಆಗ್ಬೇಕು. ಅದ ನಂತರವೇ ನಮ್ಮ ಎಲ್ಲ ಕಾರ್ಯಗಳು. ಈ ಒಂದು ಸಮಯದಲ್ಲಿ ಅನೌನ್ಸ್ಮೆಂಟ್ ಕೇಳಿಸ್ಕೋಣ. ನಮ್ಮ ಒಂದು ಸೆಕ್ರೆಟರಿ ಅವರು ಇಲ್ಲದ ಕಾರಣ ನಾನೇ ಅನೌನ್ಸ್ಮೆಂಟ್ ಹೇಳ್ತೇನೆ. ಟ್ಯೂಸ್ಡೇ ಮಂಗಳವಾರದಂದು ಮೊದಲನೆಯ ದಿನ ಏಪ್ರಿಲ್ 1 ಅದಕ್ಕೆ ನಾವು ಅರ್ಲಿ ಮಾರ್ನಿಂಗ್ ಬೆಳಗಿನ ಜಾವದ ಸರ್ವಿಸು 6 ಗಂಟೆಗಿದೆ. ಕೇಳಿಸ್ಕೊಳ್ಳಿ. ಏಪ್ರಿಲ್ 1 ಏಪ್ರಿಲ್ ಫುಲ್ ಮಾಡೋಣ. ನಾವು ಇದ್ದೇ ಇರ್ತ ಸರ್ವಿಸ್. ಆಮೇಲೆ ನೆಕ್ಸ್ಟ್ ಸಂಡೇ ನಾವು ನೋಡ್ತೇವೆ ಕಮ್ಯೂನಿಯನ್ ಸರ್ವಿಸ್ ಇರ್ತದೆ. ಅದಕ್ಕೆ ದಯವಿಟ್ಟು ನೀವೆಲ್ಲ ಪ್ರಿಪೇರ್ ಆಗಿ ಬರ್ಬೇಕಂತ ನಾನು ಕೇಳ್ಕೊಳ್ತೇನೆ. ಕರ್ತನ ಭೋಜನ ತೆಗೆದುಕೊಂಡ ಸಮಯದಲ್ಲಿ ನಮ್ಮನ್ನು ನಾವು ದೇವರು ಒಪ್ಪಿಸಿಕೊಟ್ಟವರಾಗಿ ದೇವರಿಂದ ನಾವು ಯಾವುದೆಲ್ಲ ಹೊಂದಿಕೊಳ್ಬೇಕು, ಕ್ಷಮಾಪಣೆ, ಅದು ಮಾತ್ರವಲ್ಲ ಪ್ರೀತಿಯನ್ನು ಹೊಂದಿಕೊಂಡವರಾಗಿ ನಾವು ಆತನ ಮೀಜಿನ ಮುಂಭಾಗ ಬರ್ಬೇಕಾಗಿರ್ತೀವಿ. ಅದಕ್ಕಾಗಿ ನಿಮ್ಮನ್ನೇ ನೀವು ಪ್ರಿಪೇರ್ ಮಾಡಿ ಬರ್ಬೇಕಂತ ನಾನು ಕೇಳ್ಕೊಳ್ತೇನೆ. ಸರ್ವಿಸ್ ಆದ ನಂತರ ಮುಂದಿನ ಭಾನುವಾರ ಪಾಸ್ಟರ್ ಕಮಿಟಿ ಇದೆ. ಆ ಪಾಸ್ಟರ್ ಕಮಿಟಿ ಇರುವಂತ ಎಲ್ಲ ಸದಸ್ಯರು ದಯವಿಟ್ಟು ಆ ಪಾಸ್ಟರ್ ಕಮಿಟಿಯಲ್ಲಿ ಭಾಗವಹಿಸಬೇಕು ಅಂತ ನಾವು ಪ್ರೀತಿಯಿಂದ ಕೇಳ್ಕೊಳ್ತೇವೆ. ಅದು ಬಿಟ್ಟು ಟ್ಯೂಸ್ಡೇಸ್ 6:30ಗೆ ನಮ್ಮ ಸಭೆಯಲ್ಲಿ ಪ್ರಾರ್ಥನೆ ಇದೆ ಮಂಗಳವಾರದಂದು. ಫ್ರೈಡೇಸು ಶುಕ್ರವಾರದಂದು ಬೈಬಲ್ ಸ್ಟಡಿ ಇದೆ 7 ಗಂಟೆಗೆ. ನಮ್ಮ ಪಾಸ್ಟರ್ ಶ್ರೀನಿವಾಸ್ ಅವರು ರೋಮನ್ಸ್ ಪತ್ರಿಕೆಯನ್ನು ತೆಗೆದುಕೊಳ್ತಾ ಇದ್ದಾರೆ.
ಅದೇ ರೀತಿಯಾಗಿ ಸ್ಯಾಟರ್ಡೆ ಮುಂದಿನ ಶನಿವಾರ 7 ಗಂಟೆಗೆ ವರ್ಷಿಪ್ ಸಾಂಗ್ಸ್, ಅಂದ್ರೆ ನಾವು ಆರಾಧನೆ ಮಾಡ್ಬೇಕಲ್ಲ ಭಾನುವಾರ, ಅದಕ್ಕೆ ನಾವು ಸಾಂಗ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತೇವೆ. ಅದು ಸಹ 7 ಗಂಟೆಗೆ ಇರ್ತದೆ. ಈ ಎಲ್ಲ ಅನೌನ್ಸ್ಮೆಂಟ್ ನ ಸರಿಯಾಗಿ ಕೇಳಿಸ್ಕೊಂಡವರೆಲ್ಲರೂ ಅಲೆಲಿ ಹೇಳ್ರಿ. ಹಾ, ಬುಧವಾರ ಕೇಳಿಸ್ಕೊಂಡಿದ್ದೀರಾ? ಗಾಡ್ ಬ್ಲೆಸ್. ಮಂಗಳವಾರದಂದು ನಿಮ್ಮಲ್ಲಿ ಯಾರಿಗಾದ್ರೂ ಪ್ರಾರ್ಥನೆ ಬೇಕಂದ್ರೆ ನೀವು ಹೇಳ್ಬೋದು, ನಾವು ಮನೆಗಳಿಗೆ ಬಂದು ಪ್ರಾರ್ಥಿಸುವಂತವರಾಗಿದ್ದೇವೆ. ಈಗ ನಾವು ಒಬ್ಬರಿಗಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ಪದ್ಮಮ್ಮ ಅವರಿಗೆ ಹುಷಾರಿಲ್ಲ, ಅವರು ಅನಾರೋಗ್ಯದಲ್ಲಿದ್ದಾರೆ, ಅದೇ ಮನೆಯಲ್ಲೇ ಇದ್ದಾರೆ. ಆದ್ರೆ ಐ ಥಿಂಕ್ ಶಿ ಹ್ಯಾಸ್ ಟು ಅಡ್ಮಿಟ್ ಅಲ್ಲ ಸಿಸ್ಟರ್? ಹೋಗಿ ಬರ್ತಾ ಇದ್ದಾರೆ ಸಿಸ್ಟರ್. ಅದೇ ಅವರಿಗೆ ತುಂಬಾ ಅನಾರೋಗ್ಯ ಇದೆ. ಅವ್ರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವರು ತಾನೇ ಅವ್ರಿಗೆ ಆರೋಗ್ಯ ಕೊಡಬೇಕು, ದೇವರು ಅವ್ರನ್ನ ಬಲಪಡಿಸ್ಬೇಕಂತ ನಮ್ಮ ಮಧ್ಯಲ್ಲಿರುವಂತ ಸಿಸ್ಟರ್ ಸುನೀತಾರವರು ಪದ್ಮಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತೇನೆ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ಕರ್ತನೆ ಯೇಸಪ್ಪ, ಈ ಒಂದು ಸಮಯದಲ್ಲಿ ಕರ್ತನೆ ಆರಾಧನೆಯಲ್ಲಿ ಪಾಲ್ಗೊಳ್ಳುವಾಗ ನಮ್ಮನ್ನು ನೀನು ಕರ್ತನೆಗಾಗಿ ನಿನಗೆ ಸ್ತೋತ್ರ. ಯೇಸಪ್ಪ, ಈ ಒಂದು ಸಮಯದಲ್ಲಿ ಕರ್ತನೆ ನಾವು ಪ್ರಾರ್ಥನೆ ವಿಜ್ಞಾಪನೆ ನಿನ್ನ ಸನ್ನಿಧಾನದಲ್ಲಿ ಇರುವಂತ ಸಮಯದಲ್ಲಿ ನೀನು ಅದನ್ನು ಕೇಳಿ ಕರ್ತನೆ ಉತ್ತರ ಕೊಡುವ ದೇವರು ನೀನಾಗಿದ್ಯಾ. ಈ ಒಂದು ಸಮಯದಲ್ಲಿ ಕರ್ತನೆ ವಿಶೇಷವಾಗಿ ಕರ್ತನೆ ಅಪ್ಪ ಪದ್ಮಮ್ಮ ಅವರನ್ನು ನಿನ್ನ ಪಾದ ಸನ್ನಿಧಿಗೆ ಅರ್ಪಿಸುತ್ತೇನೆ. ಅಪ್ಪ, ಮಗಳು ಯಾವೆಲ್ಲ ಅನಾರೋಗ್ಯದಲ್ಲಿ ಬಳಲುತ್ತಿದ್ದಾಳೋ ಕರ್ತನೆ ನೀನು ವೈದ್ಯರಿಗಿಂತ ಘನ ವೈದ್ಯನಾಗಿ ಕರ್ತನೆ ನೀನು ಮಗಳಿಗೆ ಸ್ವಸ್ಥತೆಯನ್ನು ಅನುಗ್ರಹಿಸು. ನೀನು ಕರ್ತನೆ ಚೆನ್ನಾಗಿ ಬಲ್ಲಂತ ದೇವರು ನೀನಾಗಿದ್ಯಾ. ಮಗಳನ್ನು ಕರ್ತನೆ ಆತ್ಮಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಕರ್ತನೆ ನೀನು ಮಗಳನ್ನು ಕರ್ತನೆ ಮುಟ್ಟು ಕರ್ತನೆ. ಮಗಳ ಹೃದಯದಲ್ಲಿ ಕರ್ತನೆ ಇರುವ ಎಲ್ಲಾ ಕಳವಳವನ್ನು ಭಯವನ್ನು ನೀನು ತೆಗೆದುಹಾಕು ಕರ್ತನೆ. ನೀನು ಮಗಳಿಗೆ ಕರ್ತನೆ ಸ್ವಸ್ಥತೆಯನ್ನು ಕೊಟ್ಟಿದ್ದೀಯಾ ಎಂಬ ನಂಬಿಕೆಯಿಂದ ಮಗಳಿರುವಾಗ ನೀನು ಕಾರ್ಯ ಮಾಡು ಕರ್ತನೆ. ಯೇಸಪ್ಪ, ಅದೇ ರೀತಿಯಾಗಿ ಕರ್ತನೆ ಮಗಳ ಕರ್ತನೆ ಇರುವಂತ ಎಲ್ಲಾ ಕರ್ತನೆ ಅಪ್ಪ ನೋವುಗಳನ್ನು ನೀನು ತೆಗೆದಂತ ದೇವರು ನೀನಾಗಿದ್ಯಾ. ನಿನ್ನ ಸ್ವಸ್ಥತೆಯನ್ನು ಮಗಳು ಕರ್ತನೆ ಮುಂದಿನ ದಿನಮಾನಗಳಲ್ಲಿ ಕರ್ತನೆ ಕಾಣು ಕರ್ತನೆ. ಅಪ್ಪ, ಅದನ್ನು ಸಾಕ್ಷಿಯಾಗಿ ಹೇಳುವಾಗಿ ನೀನು ಕೃಪೆ ಮಾಡಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಹೌದು ಕರ್ತನೆ ಅಪ್ಪ, ಮಗಳಿಗೆ ಕರ್ತನೆ ಒಳ್ಳೆ ಆರೋಗ್ಯವನ್ನು ಅನುಗ್ರಹಿಸಿ ಅವರ ಕುಟುಂಬವನ್ನು ಮುಟ್ಟು ಕರ್ತನೆ. ಆ ಕುಟುಂಬದಲ್ಲಿ ನಿನ್ನ ಶಾಂತಿ, ಸಮಾಧಾನ, ನೆಮ್ಮದಿ ಇರುವಾಗೆ ಕರ್ತನೆ ನೀನು ಮಗಳನ್ನು ಬಲಗೊಳಿಸಬೇಕೆಂಬುದಾಗಿ ಎಲ್ಲ ಪ್ರಾರ್ಥನೆಯನ್ನ ಕರ್ತನಾದ ಯೇಸುವೇ ನಿನ್ನ ನಾಮದಲ್ಲಿ ಕೇಳಿದ್ದೇನೆ ನನ್ನ ತಂದೆ. ಆಮೆನ್. ದೇವರು ನಾವು ಪ್ರಾರ್ಥನೆ ಮಾಡ್ಬೇಕಾ, ನಾವು ವಿಜ್ಞಾಪನೆ ಕೇಳಿ ಅದಕ್ಕೆ ಸದುತ್ತರ ಕೊಡಬೇಕಾದ್ರೆ ನಾವು ಆತನ ಘನಪಡಿಸುವವರಾಗಿರ್ತೇವೆ. ಯಾಕಂದ್ರೆ ಆತನ ಅದಕ್ಕೆ ಯೋಗ್ಯ ದೇವನಾಗಿದ್ದಾನೆ. ನಾವು ಪ್ರಾರ್ಥನೆ ಕೇಳಿ ಉತ್ತರಿಸುವಾಗ ನಾವು ಆತನಿಗೆ ಸ್ತೋತ್ರ ಮಾಡಬೇಕು, ಆರಾಧನೆ ಮಾಡಬೇಕು, ಥ್ಯಾಂಕ್ಸ್ ಹೇಳಬೇಕು. ಅದನ್ನೇ ದೇವರು ಇಷ್ಟಪಡುವಂತ ದೇವನಾಗಿದ್ದಾನೆ. ಈ ಒಂದು ಸಮಯದಲ್ಲಿ ವಾಕ್ಯ ಭಾಗಕ್ಕೆ ಹೋಗೋರಾಗಿದೆ. ನಮ್ಮ ಮಧ್ಯಲ್ಲಿರುವಂತಹ ಬ್ರದರ್ ಅಲೆಕ್ಸಾಂಡರ್ ಅವರು ಗಿದ್ಯೋನ್ ಮಿನಿಸ್ಟ್ರೀಸ್ ಇಂದ ಬಂದಿದ್ದಾರೆ. ಅವರ ಮಧ್ಯೆ ಬಂದು ಗಿದ್ಯೋನ್ ಮಿನಿಸ್ಟ್ರೀಸ್ ಕುರಿತಾಗಿ ಮಾತನಾಡುವ ಜೊತೆಗೆ ನಮಗೆ ವಾಕ್ಯ ಹಂಚುವವರಾಗಿದ್ದಾರೆ. ಲೆಟ್ಸ್ ವೆಲ್ಕಮ್ ಬ್ರದರ್ ಅಲೆಕ್ಸಾಂಡರ್ ಬೈ ಕ್ಲಾಪಿಂಗ್ ಅವರ್. ನಾನು ಯಾರು ಅಂತ ನಿಮ್ಗೆ ಎಲ್ಲಾದ್ರೂ ಗೊತ್ತಿದೆಯಾ? ಯಾರಿಗಾದ್ರೂ ಗೊತ್ತಿದೆಯಾ? ಗೊತ್ತಿದೆ ನಾನು ಯಾರು ಅಂತ? ಇದು ನಾನು ಕೇಳಿಲ್ಲ, ಇದು ನಾನು ಕೇಳಿದಂತ ಒಂದು ಪ್ರಶ್ನೆ ಅಲ್ಲ. ರೊಮೇನಿಯಾ ದೇಶಕ್ಕೆ ಸೇರಿದಂತ ಒಬ್ಬ ರಾಣುವ ಅಧಿಕಾರಿ ಇದೇ ತರ ಒಂದು ಸಭೆ ಮುಂದೆ ನಿಂತು ಕೇಳಿದಂತ ಒಂದು ಪ್ರಶ್ನೆ, ನಾನು ಯಾರು ಅಂತ ಗೊತ್ತಾ? ಅವ್ರು ಯಾಕೆ ಆ ತರ ಕೇಳಿದ್ರಂದ್ರೆ, ಕೆಲವು ವರ್ಷಗಳ ಹಿಂದೆ ಆ ಸಭೆಯಲ್ಲಿ, ರೊಮೇನಿಯಾ ದೇಶದಲ್ಲಿ ಆ ಸಭೆಯಲ್ಲಿ ನುಗ್ಗಿ ಸಭಾಪಾಲಕರನ್ನು, ಸಭಾ ಬೋಧಕರನ್ನು ಒಡೆದು ಆ ಸಭೆಯನ್ನೇ ಒಡೆದಾಡಿದಂತ ಒಬ್ಬ ವ್ಯಕ್ತಿ. ಅದು ಕ್ರೈಸ್ತರಂದ್ರೆ ಅವರು ಅಷ್ಟು ದ್ವೇಷಿಸ್ತಾ ಇದ್ರು ಕ್ರೈಸ್ತರು. ಕೆಲವು ವರ್ಷಗಳ ನಂತರ ಅವರು ರಿಟೈರ್ಡ್ ಆಗಿದ ತಕ್ಷಣ ಅವರನ್ನ ಈ ರೊಮೇನಿಯಾ ದೇಶದಲ್ಲಿ ಒಂದು ಸೆರೆಮನೆಗೆ ಅವರನ್ನ ವಾರ್ಡನ್ ಆಗಿ ಹಾಕಿದ್ರು. ಯಾವ ಸೆರೆಮನೆಯಲ್ಲಿ ಅವರು ವಾರ್ಡನ್ ಆಗಿದ್ರು, ಆ ಸೆರೆಮನೆಯಲ್ಲಿ ಗಿಡಿಯನ್ ಸಂಸ್ಥೆಯಿಂದ ಕೆಲವರಲ್ಲಿ ಹೋಗಿ ಅಲ್ಲಿರೋ ಕೈದಿಗಳಿಗೆ ಹೊಸ ಒಡಂಬಡಿಕೆಯನ್ನ ಹಂಚಿದ್ರು. ಒಬ್ಬ ಗಿಡಿಯೋನ್ ಏನ್ ಮಾಡ್ದ, ಈ ಫ್ಲೋರಿಯನ್ ಸಿಪ್ಪಯ್ಯ ಅಂತ ವಾರ್ಡನ್ ಅವರ ಮೇಜಿನ ಮೇಲೆ ಒಂದು ಹೊಸ ಒಡಂಬಡಿಕೆಯನ್ನ ಇಟ್ಟರು. ಅವರು ಆ ಹೊಸ ಒಡಂಬಡಿಕೆಯನ್ನ ನೋಡಿ ದ್ವೇಷಿಸಿದ್ರು. ಯಾರು ನನ್ನ ಮೇಜಿನ ಮೇಲೆ ಈ ಒಂದು ಕ್ರೈಸ್ತರ ಪುಸ್ತಕವನ್ನು ಇಟ್ಟಿದಾರಲ್ಲ, ಅವ್ರು ಎಷ್ಟು ಅಹಂಕಾರ ಇರಬೇಕು ಅಂತ ಹೇಳಿ ಆ ಹೊಸ ಒಡಂಬಡಿಕೆಯನ್ನ ಬಿಸಾಕ್ಬೇಕು ಅಂತ ಯೋಚನೆ ಮಾಡಿದಾಗ ಸ್ವಲ್ಪ ಅವರು ಯೋಚನೆ ಮಾಡ್ತಾರೆ, ಆ ತರ ಈ ಪುಸ್ತಕದಲ್ಲಿ ಏನ್ ತಾನೇ ಇದೆ, ಜನರೆಲ್ಲ ಇದನ್ನ ಓದ್ಬಿಟ್ಟು ಮನಸ್ಸು ಮಾಡ್ತಾ ಇದಾರಲ್ಲ, ಒಳ್ಳೆಯವ್ರು ಆಗ್ತಿದಾರಲ್ಲ,
ಅಂತ ಏನ್ ತಾನೇ ಹೇಳಿದ ಪುಸ್ತಕದಲ್ಲಿ ತಾವು ಒಂದು ಕುತೂಹಲದಿಂದ ಅವರು ಆ ಪುಸ್ತಕವನ್ನ ಓದಕ್ಕೆ ಶುರು ಮಾಡ್ತಾರೆ. ಶುರು ಮಾಡಿದಾಗ ಯೇಸುವನ್ನ ಸಂಧಿಸ್ತಾರೆ. ಅಪ್ಪ, ನೀನು ಇಷ್ಟು ಒಳ್ಳೆಯವನು, ನಾನು ನಿನ್ನ ಇಷ್ಟು ವರ್ಷ ನಾನು ಇಷ್ಟು ಕಷ್ಟಪಡಿಸ್ತಾ ಇದ್ದೆ ಅಂತ ಹೇಳಿ ಯೇಸು ಕ್ರೈಸ್ತರನ್ನ ಅದೇ ಅವರ ಕ್ಯಾಬಿನಲ್ಲಿ ಮುಳುಗಾಲಾಕಿ ಯೇಸು ಕ್ರಿಸ್ತರನ್ನ ತನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸ್ತಾರೆ. ಈಗ ರೊಮೇನಿಯಾ ದೇಶದಲ್ಲಿ ಅವರು ಧರ್ಮಪತ್ನಿ, ಅವರ ಮಕ್ಕಳು ಎಲ್ಲ ಯೇಸು ಕ್ರೈಸ್ತರ ಸೇವೆ ಮಾಡ್ತಾ ಇದ್ದಾರೆ. ಯಾವ ಸಭೆಯಲ್ಲಿ ನುಗ್ಗಿ ಯಾವ ಸಭೆಯನ್ನು ಒಡೆದಾಕಿದ್ರು ಅದೇ ಸಭೆಗೆ ಬಂದು ನಿಂತು ಆ ಸಭೆ ಮುಂದೆ ಕೇಳಿದಂತಹ ಪ್ರಶ್ನೆ, ನಾನು ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ ಅಂತ. ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಬೆಳಗಿನ ಜಾವ ನಿಮ್ಮೆಲ್ಲರನ್ನು ಭೇಟಿಯಾಗಿ ದೇವರ ವಾಕ್ಯವನ್ನು ಹಂಚಲಿಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದನೆ. ಪಾಸ್ಟರ್ ಅನಿತಾ ಅವರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ನಮ್ಮ ವಿಡಿಯನ್ಸ್ ಪರವಾಗಿ. ನಾನು ಏನ್ ತಾನೇ ಇವತ್ತು ಬೋಧನೆ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇರಬೇಕಾದ್ರೆ ನಾವು ಮಾಡ್ತಾ ಇರೋ ಸೇವೆ ಬಗ್ಗೆ, ಹಾಗೆ ನಾವೆಲ್ಲ ಒಂದು ವಿಶ್ವಾಸಿಗಳಾಗಿದ್ದು ಶಿಷ್ಯರಾಗಿ ಹೆಂಗ ಆಗ್ಬೇಕು ಅಂತ ನಾನು ಮಾತಾಡಬೇಕು ಅಂತ ನಾನು ಇಷ್ಟಪಡ್ತೇನೆ. ಅದಕ್ಕೆ ಮುಂಚಿತವಾಗಿ ನಾನು ನಿಮ್ಗೆ ಒಂದು ಐತಿಹಾಸಿಕ ಒಂದು ಘಟನೆಯನ್ನ ನಾನು ನಿಮ್ಗೆ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. 1865ನೇ ಇಸವಿಯಲ್ಲಿ, ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಅಮೆರಿಕ ದೇಶದಲ್ಲಿ ಈ ಗುಲಾಮಿತನ ನಡೀತಾ ಇತ್ತು ಅಲ್ವಾ? ಆಫ್ರಿಕಾದಿಂದ ಗುಲಾಮರನ್ನ ಕರ್ಕೊಂಡ್ಬಂದು ಅವ್ರನ್ನ ತುಂಬಾ ನೊಂದಿಸ್ತಾ ಇದ್ರು. ಸೊ ಆವಾಗ ಇದ್ದಂತ ರಾಷ್ಟ್ರಪತಿ ಏಬ್ರಹಾಂ ಲಿಂಕನ್ ಅವರು ಒಂದು ಗುಲಾಮಿ ನಿರ್ಮೂಲನಾ ಒಪ್ಪಂದ ಅಂತ ಒಂದು ಬಿಲ್ ಸೈನ್ ಮಾಡಿದ್ರು. ಅಂದ್ರೆ ಸ್ಲೇವರಿ ಅಬಾಲಿಷನ್ ಬಿಲ್ ಅಂತ ಒಂದು ಸೈನ್ ಮಾಡಿದ್ರು. ಈ ಒಂದು ಗುಲಾಮಿತನನ್ನ ಅಂತ ತರಬೇಕು, ಮುಗಿಸ್ಬೇಕು, ನಿಲ್ಲಿಸಬೇಕು ಅಂತ ಆ ಒಂದು ಪ್ರಯತ್ನದಿಂದ ಆ ಒಂದು ಬಿಲ್ ನ ಸೈನ್ ಮಾಡಿ ಎಲ್ಲ ಬಿಳಿ ಯಜಮಾನರಿಗೂ ಕಲಿಸಿದ್ರು. ನೀವು ತಕ್ಷಣವಾಗಿ ನೀವು ಈ ಗುಲಾಮಿತನವನ್ನ ನಿಲ್ಲಿಸಬೇಕು ಅಂತ. ಅವಾಗ ಏನಾಯ್ತು, ಯಾರು ಅಷ್ಟು ಸುಲಭವಾಗಿ ತಗೊಂಡಿಲ್ಲ, ಅಷ್ಟು ಎಲ್ಲ ಕ್ಯಾಶುವಲ್ ಆಗಿ ತಗೊಂಡು ಅದನ್ನ ಮರ್ತೋಗ್ಬಿಟ್ರು. ಗುಲಾಮರಾಗನೇ ಇರಕ್ಕೆ ಶುರುವಾದ್ರು ಮತ್ತೆ. ಆದ್ರೆ ಏಬ್ರಹಾಂ ಲಿಂಕನ್ ಅವರು ತೀರೋದ್ಮೇಲೆ ಯುಲಿಸಸ್ ಗ್ರಾಂಟ್ ಅಂತ ಒಬ್ರು ಮತ್ತೆ ರಾಷ್ಟ್ರಪತಿ ಆದರು ಅಮೆರಿಕ ದೇಶಕ್ಕೆ. ಆವಾಗ ಅವ್ರನ್ನು ಏನ್ ಮಾಡಿದ್ರು, ಹೆಂಗಾದ್ರೂ ಈ ಗುಲಾಮಿಗಿರಿನ ನಿಲ್ಲಿಸಬೇಕು ಅಂತ ಹೇಳಿ ಅವರು ಸಪ್ಲಿಮೆಂಟರಿ ಬಿಲ್ ಅಂತ ಹೇಳ್ತಾರಲ್ಲ, ಸಪ್ಲಿಮೆಂಟರಿ ಬಿಲ್ ಪಾಸ್ ಮಾಡಿದ್ರು. ಈ ತರ ಗುಲಾಮಿಗಿರಿ ನಿಲ್ಲಿಸಬೇಕು ಅಂತ ಎಲ್ಲ ಬಿಳಿ ಯಜಮಾನರಿಗೂ ಮತ್ತೆ ಕಳಿಸಿದ್ರು. ಅಲ್ಲಿ ಒಂದು ಬಿಳಿ ಯಜಮಾನ ಮನೆಯಲ್ಲಿ ಇರಲಿಲ್ಲ. ಆವಾಗ ಏನಾಯ್ತಂದ್ರೆ, ಈ ಕಪ್ಪು ಗುಲಾಮಿ ಹೆಂಗಸು ಆ ಯಜಮಾನರ ಪರವಾಗಿ ಬಂದು ಈ ಪೋಸ್ಟ್ ಮ್ಯಾನ್ ಹತ್ರ ಇಂದ, ಮೇಲ್ ಮ್ಯಾನ್ ಹತ್ರ ಇಂದ ಈ ಒಂದು ಲೆಟರ್ ತಗೊಂಡು ಅಲ್ಲಿ ಮೇಲೆ ಬರೆದಿರತ್ತೆ, ಇದು ಗುಲಾಮಿಗಿರಿ ನಿರ್ಮೂಲನಾ ಒಪ್ಪಂದ ಅಂತ. ಅವಳಿಗೆ ಒಂದು ಕುತೂಹಲ, ಒಂದು ಕ್ಯೂರಿಯಾಸಿಟಿ, ಏನಿರ್ಬೋದು ಈ ಲೆಟರ್ ಅಲ್ಲಿ ಅಂತ. ಯಜಮಾನರಿಗೆ ಗೊತ್ತಿಲ್ಲದೆ ಅವಳು ಅದನ್ನ ಓಪನ್ ಮಾಡಿ ಓದುವಾಗ ಗೊತ್ತಾಗತ್ತೆ, ಅವಳು ಗುಲಾಮಿ ಅಲ್ಲ, ಗುಲಾಮಿ ನಿರ್ಮೂಲನ ಆಗಿದೆ, ನಾನು ಸ್ವತಂತ್ರಿಕ ಒಂದು ಹೆಂಗಸು ಅಂತ ಅವಳಿಗೆ ಗೊತ್ತಾಗತ್ತೆ. ಅವಳು ಹೋಗ್ಬಿಟ್ಟು ಅವ್ರ ಜೊತೆ ಇರುವಂತ ಗುಲಾಮರಿಗೆಲ್ಲರೂ ಹೇಳುತ್ತೆ, ನೋಡಿ ನಾವು ಗುಲಾಮರಲ್ಲ, ಈಗ ನಮ್ಮ ರಾಷ್ಟ್ರಪತಿ ಈ ಗುಲಾಮಿಗಿರಿನ ನಿರ್ಮೂಲಿಸಿದ್ದಾರೆ, ಸೊ ನಾವು ಗುಲಾಮರಲ್ಲ ಅಂತ ಹೇಳಿ ಒಂದೇ ಖುಷಿ ಆಯ್ತು ಎಲ್ಲರಿಗೂ. ಸೊ ಈ ಹೆಂಗ್ಸ್ ಏನ್ ಮಾಡಿದ್ರು, ಅವಳ ಮಗನನ್ನ ಒಂದು ಬಿಳಿ ಮಕ್ಕಳೆಲ್ಲ ಓದ್ತಾ ಇರುವಂತ ಒಂದು ಶಾಲೆಯಲ್ಲಿ ಅಲ್ಲಿ ಅಡ್ಮಿಷನ್ ಕೊಡಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿರೋ ಪ್ರಿನ್ಸಿಪಲ್ ಬಂದ್ಬಿಟ್ಟು, ನೋಡಮ್ಮ ಇದು ಬಿಳಿ ಜನರಿಗೆ ಮಾತ್ರ, ನಿಮ್ಮದಲ್ಲ, ನೀನು ಒಬ್ಬ ಗುಲಾಮಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಯಾವಾಗ ಆ ಸ್ಲೇವರಿ ಅಬಾಲಿಷನ್ ಬಿಲ್ ತೋರಿಸ್ಬಿಟ್ಟು, ನಾನು ಗುಲಾಮರಲ್ಲ, ನಾನು ಸ್ವತಂತ್ರವಾದಂತ ನಾನು ಒಬ್ಬ ಸಿಟಿಸನ್, US ಸಿಟಿಸನ್ ಅಂತ ಹೇಳಿದಾಗ ಆ ಒಂದು ಘಟನೆ ಏನಾಗಿತ್ತಂದ್ರೆ, it triggered the beginning of the end of slavery in the United States of America. ನಾನು ಈ ಕಥೆ ನಿಮ್ಗೆ ಯಾಕೆ ಹೇಳಿದೆ ಅಂದ್ರೆ, ಈ
ನಮ್ಮ ದೇಶದಲ್ಲಿ ನೋಡಿ 140 ಕೋಟಿ ಜನ ಇದ್ದಾರೆ. ಅವರೆಲ್ಲರಿಗೂ ಇನ್ನೂ ಗುಲಾಮಿತನದಲ್ಲೇ ಇದ್ದಾರೆ. ಅಂದ್ರೆ ಸ್ಪಿರಿಚುವಲ್ ಸ್ಲೇವರಿ. ದೇ ಆರ್ ಸ್ಟಿಲ್ ಲಿವಿಂಗ್ ಇನ್ ಸ್ಪಿರಿಚುವಲ್ ಸ್ಲೇವರಿ. ಅವರಿಗೆ ಯೇಸು ಕ್ರಿಸ್ತರು ನಮ್ಮ ಪಾಪಗೋಸ್ಕರ ಶಿಲುಬೆಯ ಮೇಲೆ ಅರೆಯಲ್ಪಟ್ಟರು ಅಂತ ಇನ್ನೂ ಅವ್ರಿಗೆ ಗೊತ್ತಿಲ್ಲ. ಗುಲಾಮಗಿರಿ ಒಪ್ಪಂದ, ನಿರ್ಮೂಲನಾ ಒಪ್ಪಂದ ಬಂದ್ಬಿಟ್ಟು 2000 ವರ್ಷಗಳ ಹಿಂದೆ ಶಿಲುಬೆಯ ಮೇಲೆ ಸೈನ್ ಮಾಡಿದ್ದಾರೆ ಅಂತ ವಿಷಯ ಅವ್ರಿಗೆ ಗೊತ್ತಿಲ್ಲ. ಇನ್ನೂ ಗುಲಾಮಿತನದಲ್ಲೇ ಇದ್ದಾರೆ. ಸೊ ನಾವು ಕ್ರೈಸ್ತರ ಶಿಷ್ಯರಾದ ನಾವು ಏನ್ ಮಾಡಬೇಕು? ನಾವು ಪೋಸ್ಟ್ ಮೆನ್ ಆಗ್ಬೇಕು. ಪೋಸ್ಟ್ ಮೆನ್ ಆಗಿ ಈ ಗುಲಾಮಿ ನಿರ್ಮೂಲನಾ ಒಪ್ಪಂದ ಅಂದ್ರೆ ದೇವರ ವಾಕ್ಯವನ್ನು ಈ ಜನರಿಗೆ ಹಂಚಿ ನಾವು ಅವರನ್ನ ಯೇಸು ಕ್ರೈಸ್ತರಲ್ಲಿ ತರಬರಬೇಕು. ಅದೇ ನಮ್ಮ ಉದ್ದೇಶವಾಗಿ ಇರಬೇಕು ಅಲ್ವಾ? ಓಕೆ. ಈಗ ನಾವು ಮಾರ್ಕ್ ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ಒಬ್ಬ ಹುಚ್ಚನ ಬಗ್ಗೆ ನಾವು ನೋಡ್ತೀವಿ ಅಲ್ವಾ? ಆ ಹುಚ್ಚ ಎಲ್ಲಿ ವಾಸ ಮಾಡ್ತಾನೆ? ಹುಚ್ಚ ಬಂದ್ಬಿಟ್ಟು ಈ ಸಮಾಧಿಗಳಲ್ಲಿ ಅವನ ಮೇಲೆ ಬಟ್ಟೆ ಇರಲ್ಲ, ಅವನೇ ಒಡ್ಕೊಂತಾನೆ, ಕಚ್ಕೋತಾನೆ ಅಂತ ಒಂದು ಹುಚ್ಚನ ಕಥೆಯನ್ನು ನಾವು ಓದ್ತೀವಿ ಅಲ್ವಾ? ಆದ್ರೆ ಆ ಹುಚ್ಚನ ಚೈಲ್ಡ್ಹುಡ್ ಬಾಲ್ಯ ಚೈಲ್ಡ್ಹುಡ್ ಅಲ್ಲಿ ಆ ಕತೆ ಏನಾಯ್ತು ಅಂತ ಬೈಬಲ್ ಅಲ್ಲಿ ಬರೆದಿಲ್ಲ. ಅದು ಏನಾಗಿತ್ತು ಅಂದ್ರೆ ಹಿಸ್ಟ್ರಿಯಲ್ಲಿ, ಐತಿಹಾಸಿಕ ಪುಸ್ತಕಗಳಲ್ಲಿ ಬರೆದರೆ ಅವನ ಬಗ್ಗೆ ಏನಂತ ಅವನು ಹುಟ್ಟಿದಾಗ್ಲೇ ಅವನಿಗೆ ಪ್ರಾಬ್ಲಮ್ ಇತ್ತು. ಅವನ ತಂದೆ ತಾಯಿ ಎಷ್ಟೋ ಕಷ್ಟಪಟ್ಟರು ಅವನ್ನ ವಾಸಿ ಮಾಡಕ್ಕೆ, ಆದ್ರೆ ಆಗ್ಲಿಲ್ಲ. ಅವನ್ನ ಎಲ್ಲೆಲ್ಲೋ ಕರ್ಕೊಂಡು ಹೋದ್ರು, ಆದ್ರೂ ಏನು ಪ್ರಯೋಜನ ಆಗಿರ್ಲಿಲ್ಲ. ಅದಕ್ಕಾಗಿ ಅವನನ್ನ ಕೈ ಬಿಟ್ಬಿಟ್ರು. ತಂದೆ ತಾಯಿ ಅವನ್ನ ಕೈ ಬಿಟ್ಬಿಟ್ರು. ಅದಕ್ಕೆ ಅವನಿಗೆ ಬೇರೆ ದಾರಿ ಇಲ್ಲದೆ ಏನಾಯ್ತು? ಅವನು ಬಂದ್ಬಿಟ್ಟು ಎಲ್ಲಿ ವಾಸ ಮಾಡ್ತಾ ಇದ್ದ? ಸಮಾಧಿಗಳಲ್ಲಿ ವಾಸ ಮಾಡ್ತಾ ಇದ್ದ. ಒಂದು ದಿವಸ ನಮ್ಗೆಲ್ಲರಿಗೂ ಗೊತ್ತಿದೆ, ಅವನ ಮೇಲೆ ಮೋರ್ ದೆನ್ ಲೀಜನ್ಸ್ ಆಫ್ ಡಿಮನ್ಸ್ ಅಂತ ಅವನ ಮೇಲೆ ಅಲ್ವಾ? ಅವಾಗ ಒಂದ್ ದಿವಸ ಏನಾಯ್ತು? ಯೇಸು ಸ್ವಾಮಿ ಅಲ್ಲಿ ಗೆನಾಸರೆಸ್ ಅಂತ ಒಂದು ಊರಿಗೆ ಹೋಗ್ತಾರೆ. ಅಲ್ಲಿ ಏನಾಯ್ತು? ಯೇಸು ಸ್ವಾಮಿನ ನೋಡಿದ ತಕ್ಷಣ, ಇಲ್ಲಿ ಏನ್ ಮಾಡ್ತಿದ್ದೀರಾ ದೇವ ಮಗನೇ, ನೀನು ಏನ್ ಮಾಡ್ತಿದ್ದೀರಾ? ದಯವಿಟ್ಟು ನನ್ನನ್ನ ಓಡಿಸ್ಬೇಡಿ, ದಯವಿಟ್ಟು ನನ್ನ ಇಲ್ಲಿಂದ ಓಡಿಸ್ಬೇಡಿ, ನನ್ನನ್ನ ಆ ಹಂದಿಗಳ ಮೇಲೆ ನನಗೆ ಓಡಿಸಿ ಸಾಕು ಅಂತ ಹೇಳ್ತಾರೆ. ಯೇಸು ಸ್ವಾಮಿ ಏನ್ ಹೇಳ್ತಾರೆ? ಹೋಗು, ಒಂದೇ ಮಾತು, ಹೋಗು. ಅವನು ವಾಸಿ ಆಗ್ಬಿಡ್ತಾನೆ. ವಾಸಿ ಆಗ್ಬಿಟ್ಟು ಅವನು ಯೇಸು ಸ್ವಾಮಿ ಪಕ್ಕದಲ್ಲಿ ಕೂತಿರ್ತಾನೆ. ಕೂತಿದ್ದಾಗ ಯೇಸು ಸ್ವಾಮಿ ಏನ್ ಮಾಡ್ತಾರೆ? ಅವನ ಮೇಲೆ ಒಂದು ಬಟ್ಟೆಯನ್ನು ಧರಿಸ್ತಾರೆ. ಅಲ್ಲಿರೋ ಜನರು ನೋಡ್ಬಿಟ್ಟು, ಇವನು ಹುಚ್ಚಿನಲ್ಲ, ಇವನು ಈ ಮನುಷ್ಯ ಯೇಸು ಸ್ವಾಮಿ ಪಕ್ಕದಲ್ಲಿ ಯಾಕೆ ಕೂತಿದ್ದಾನೆ? ಅಪ್ಪ ಯೇಸು ಸ್ವಾಮಿ, ನೀನ್ ಇಲ್ಲಿ ಇರಬೇಡ, ನೀನಿದ್ದರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ, ನೀನ್ ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾರೆ. ಸೊ ಇವ್ರು ಹೋಗಿ ಏನ್ ಹೇಳ್ತಾರೆ? ಈ ಊರಲ್ಲೆಲ್ಲಾನು ಈ ಹುಚ್ಚನಿಗೆ ಬುದ್ಧಿ ಬಂದಿದೆ ಅಂತ ಎಲ್ಲ ಹೋಗಿ ಹೇಳ್ತಾರೆ ಅಲ್ವಾ? ಸೊ ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ಯೇಸು ಸ್ವಾಮಿಯನ್ನು ಅರಿತವರು he will robe them with this righteousness, ಅಂದ್ರೆ ನೀತಿಯ ಉಡುಪಿಂದ ಅವರನ್ನ ಧರಿಸ್ತಾರೆ. ಓಕೆ. ಆ ಹುಚ್ಚ ಹೇಳ್ತಾನೆ, ಸ್ವಾಮಿ ನಾನು ನಿನ್ನ ಜೊತೆ ಬರ್ತೇನೆ, ನಾನು ನಿನ್ನ ಶಿಷ್ಯನಾಗಿರ್ತೇನೆ ಅಂತ ಹೇಳಿದಾಗ ಯೇಸು ಸ್ವಾಮಿ ಏನ್ ಹೇಳ್ತಾರೆ? ನೀನು ನನ್ನ ಜೊತೆ ಬರಬೇಡ, ನೀನು ಹೋಗಿ ದೇಶಗಳಲ್ಲಿ ಹೋಗಿ ನಾನು ಏನು ಮಾಡಿದ್ದೇನೆ ಒಳ್ಳೆ ಕಾರ್ಯಗಳು ಅದನ್ನ ಹೇಳು ಅಂತ ಹೇಳ್ತಾರೆ. ನಮಗೆ ಈ ಪುಸ್ತಕ ನಮ್ಗೆ ಹೇಳಿರಲ್ಲ, ಆದ್ರೆ ಈ ಹುಚ್ಚ ಏನಾಗಿದ್ದಾನೆ? ಈಗ ಅವನೊಬ್ಬ ನೀತಿವಂತ ಆಗಿದ್ದಾನೆ, ಒಳ್ಳೆಯವನಾಗಿದ್ದಾನೆ. ಅವನು ಡೆಕಾಪೋಲಿಸ್ ಅಂದ್ರೆ 10 ಊರುಗಳು, ಅಂದ್ರೆ ಕ್ಯಾಪಡೋಸಿಯಾ, ಬೈಬಲ್ ಬರ್ತಿರೋ 10 ನಗರಗಳಲ್ಲಿ, ದೇಶಗಳಲ್ಲಿ ಹೋಗ್ಬಿಟ್ಟು ಸುವಾರ್ತೆಯನ್ನ ಸಾರಿ ಅಲ್ಲಿರೋ ಜನರನ್ನ ಕ್ರೈಸ್ತರ ಹತ್ರ ತರ್ತಾನೆ. ಸೊ ಹಿಸ್ಟ್ರಿ, ಇತಿಹಾಸ ನಮ್ಗೆ ಏನ್ ಹೇಳುತ್ತೆ ಅಂದ್ರೆ, ಈ ಇತಿಹಾಸ ಪುಸ್ತಕಗಳಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಈ ಒಬ್ಬ ಹುಚ್ಚನಾಗಿದ್ದಂತ ಒಬ್ಬ ಮನುಷ್ಯ ಈಗ ಡೆಕಾಪೋಲಿಸ್ಗೆ ಬಿಷಪ್ ಆಗಿದ್ದಾನೆ. ನಾವು ಒಂದು ಸಾರಿ ಯೇಸುವನ್ನು ಅರಿತರೆ ಏನಾಗತ್ತಂದ್ರೆ, ಜನರು ನಮ್ಮನ್ನು ನೋಡ್ಬಿಟ್ಟು, ನೀನು ಹುಚ್ಚ, ನೀನು ಕುಡುಕ, ನೀನು ವೇಷಿ ಅಂತ ಜನರು ನಮ್ಮನ್ನ ಆ ಒಂದು ಉದ್ದೇಶದಿಂದ ನೋಡ್ತಾರೆ. ಆದ್ರೆ ದೇವರು ಯಾವ ಉದ್ದೇಶದಲ್ಲಿ ನಮ್ಮನ್ನು ನೋಡ್ತಾರೆ ಅಂದ್ರೆ,
ನಿಮ್ಮನ್ನ ಒಬ್ಬ ಬೋಧಕ, ಒಬ್ಬ ರಾಜ. ಜನರು ದಾವೀದನ್ನ ನೋಡ್ಬಿಟ್ಟು ಏನ್ ಹೇಳಿದ್ರು, ನೀನೊಬ್ಬ ಶೆಪರ್ಡ್, ಯು ಆರ್ ಆರ್ಡಿನರಿ ಶೆಪರ್ಡ್, ಬಟ್ ಗಾಡ್ ಲುಕ್ಡ್ ಅಟ್ ಹಿಮ್ ಆಸ್ ಅ ಕಿಂಗ್ ಆಫ್ ಇಸ್ರಾಯೇಲ್. ಸೊ ಮೆನಿ ಟೈಮ್ಸ್ ವಾಟ್ ಹ್ಯಾಪನ್ಸ್, ಪೀಪಲ್ ಲುಕ್ ಅಟ್ ಅಸ್ ಅಂಡ್ identify us, ನಮ್ಮ past, they identify us by our past, but God identifies us with our future. So we may be whatever. ಈಗ ದೇವ ನಮ್ಮ ಯೇಸು ಕ್ರೈಸ್ತರು ತನ್ನ ಸೇವೆಯನ್ನು ಶುರು ಮಾಡಿದಾಗ ಅವರು ಯಾವುದೇ ಒಂದು ದೊಡ್ಡ ಯೂನಿವರ್ಸಿಟಿಗೆ ಹೋಗ್ಬಿಟ್ಟು ಚೆನ್ನಾಗಿ ಓದಿರುವಂತ ಫರಿಸಾಯರನ್ನ ಅವರು ಶಿಷ್ಯರಾಗಿ ಅವರು ಸ್ವೀಕರಿಸಿಲ್ಲ. ಆದ್ರೆ ಯಾಕೆ ಒಂದು ಮೀನುಗಾರರು ಮತ್ತೆ ತೆರಿಗೆ ಕಲೆಕ್ಟ್ ಮಾಡ್ತಾರಲ್ಲ, ಟ್ಯಾಕ್ಸ್ ಕಲೆಕ್ಟರ್ಸ್, ಅವ್ರನ್ನ ಯಾಕೆ ಚೂಸ್ ಮಾಡಿದ್ರು? ಬಿಕಾಸ್ ದೇ ವರ್ ವಿಲ್ಲಿಂಗ್ ಟು ಲರ್ನ್. ಹಿ ಯೂಸ್ಡ್ ನಾರ್ಮಲ್ ಪೀಪಲ್, ಆರ್ಡಿನರಿ ಪೀಪಲ್ ಫಾರ್ ಅನ್ ಎಕ್ಸ್ಟ್ರಾಆರ್ಡಿನರಿ ಜಾಬ್. ಸೊ he chose, we are all ordinary people, but God is choosing each and every one of us for an extraordinary mission. We are all in the mission field. That is our objective. ನನಗೆ ಒಂದು ಸಾಕ್ಷಿ ಇಷ್ಟಪಡ್ತೇನೆ. ಅವ್ರ ಹೆಸರು ಮೊಹಮ್ಮದ್ ಹುಸೇನ್ ಅನ್ಸಾರಿ ಅಂತ. ಈಗ ಭಾರತ ರಾಣುವದಲ್ಲಿದ್ರು ಅವರು. 1971ನೇ ಯುದ್ಧ ಆದಾಗ, ಪಾಕಿಸ್ತಾನ ಜೊತೆ ಯುದ್ಧ ಆದಾಗ, ಅಲ್ಲಿ ಅವ್ರ ಯುದ್ಧದಲ್ಲಿ ಒಂದು ಗುಂಡೇಟು ಬಿದ್ದಿತ್ತು ಕಾಲಿಗೆ. ಗುಂಡೇಟು ಬಿದ್ದಾಗ ಅವ್ರಿಗೆ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡ್ರು, ಯಾಕಂದ್ರೆ ಅವ್ರು ಕೆಲಸ ಮಾಡಕ್ ಆಗಿಲ್ಲ ಮುಂಚೆ. ಸೊ ಅದರಿಂದ ಅವರು ಲಕ್ನೋಗೆ, ಅವ್ರ ಸ್ವಂತ ಊರಿಗೆ ಹೋಗ್ಬಿಟ್ರು. ಅವ್ರ ತಂದೆ ಹೇಳಿದ್ರು, ನೋಡಪ್ಪ, ನೀನು ಹಫೀಸ್ ಆಫ್ ದ ಜುಮ್ಮಾ ಮಸ್ಜಿದ್ ಜುಮ್ಮಾ ಮಸ್ಜಿದ್ ಮಸೂದಿಗೆ ನೀನು ಒಬ್ಬ ಹಫೀಸ್ ಆಗ್ಬಿಡು. ನೀನು ಡೆಲ್ಲಿಗೆ ಹೋಗ್ಬಿಟ್ಟು ನೀನು ಇಸ್ಲಾಮಿಕ್ ಸ್ಟಡೀಸ್ ಪರ್ಸ್ಯೂ ಮಾಡು, ಅಲ್ಲಿ ಇಸ್ಲಾಮಿಕ್ ಸ್ಟಡೀಸ್ ಓದ್ಬಿಟ್ಟು ನೀನು ಒಬ್ಬ ಹಫೀಸ್ ಆಗ್ಬಿಡು ಅಂತ ಹೇಳಿ ಅವನ್ನ ಡೆಲ್ಲಿಗೆ ಕಳಿಸ್ತಾರೆ. ಅವರಿಗೆ ಕ್ರೈಸ್ತರಂದ್ರೆ ಆಗೋದಿಲ್ಲ. ಸೊ ಆದ್ರೂ ಅಲ್ಲಿ ಹೋಗ್ಬಿಟ್ಟು ಹಫೀಸ್ ಆಗ್ಬೇಕು ಅಂತ ಒಂದು ಉದ್ದೇಶದಲ್ಲಿ ಅಲ್ಲಿ ಹೋಗ್ಬಿಟ್ಟು ಓದಿದಾಗ ಅವ್ರಿಗೆ ಒಂದು ಬಲಹೀನತೆ ಇತ್ತು. ಏನಂದ್ರೆ ಅವ್ರಿಗೆ ಯಾವಾಗ್ಲೂ ಒಂದು ಕೆಟ್ಟ ಕನಸು ಬರ್ತಾ ಇತ್ತು. ಏನ್ ಕನಸು ಅಂದ್ರೆ ನೈಟ್, ಇಂಗ್ಲಿಷ್ ನೈಟ್ ಮೇರ್ ಅಂತಾರೆ. ಅದು ಕನಸು, ನೈಟ್ ಮೇರ್ ಏನ್ ಹೇಳ್ತಾರೆ? ಕೆಟ್ಟ ಕನಸು ಬರ್ತಾ ಇತ್ತು. ಏನ್ ಕನಸು ಅಂದ್ರೆ ಅವರು ಒಂದು ಅಂತವೇ ಇಲ್ಲದಂತ ಒಂದು ಹಳ್ಳದಲ್ಲಿ ಬೀಳ್ತಾ ಇರುವಂತ ಒಂದು ಕೆಟ್ಟ ಕನಸು ಯಾವಾಗ್ಲೂ ಬರ್ತಾ ಇತ್ತು. ಸೊ ಅದರಿಂದ ಅವ್ರಿಗೆ ಏನಾಯ್ತು, ತುಂಬಾ ಮನ ಕಷ್ಟ ಆಯ್ತು. ಈವೆಂಟ್ ಇಂಟು ಡಿಪ್ರೆಷನ್. ಏನಪ್ಪ ಇದನ್ನ ಏನೂ ಆಗ್ತಾ ಇರಲ್ಲ ಅಂತ ಅವರು ಆ ಒಂದು ಘಟನೆ, ಆ ಒಂದು ಕನಸು ಬರಬೇಕಾದ್ರೆ ಅವ್ರು ಎಲ್ಲಾ ಹೆಸರು ಕರೀತಾ ಇದ್ರು. ಅಲ್ಲ, ಮೊಹಮ್ಮದ್, ಮತ್ತೆ ಅವರು ಸೂಫಿ ಕ್ರಿಸ್ಟ್ ಇದ್ದಾರಲ್ಲ, ಅವರೆಲ್ಲಾ ಹೆಸರು ಹೇಳ್ತಾ ಇದ್ರು. ಆದ್ರೂ ಯಾರು ಬಂದು ಅವ್ರನ್ನ ಕಾಪಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಒಂದ್ ದಿವಸ ಯೋಚನೆ ಮಾಡ್ತಾರೆ, ಎಲ್ಲರೂ ಯೇಸು ಕ್ರಿಸ್ತು ಅಲ್ಲಿ ಶಕ್ತಿ ಇದೆಯಲ್ಲ, ಒಂದ್ಸಾರಿ ನನ್ನ ವಿರೋಧಿ ದೇವರು ಅವರು, ಅವ್ರ ಹೆಸರು ಹೇಳಿ ನೋಡೋಣ, ಏನ್ ನಾವಿಂದ ನೋಡ್ಬಿಡೋಣ ಅಂತ ಒಂದು ಉದ್ದೇಶದಲ್ಲಿ ಏನ್ ಮಾಡ್ತಾರೆ, ಆ ಒಂದು ಕೆಟ್ಟ ಕನಸು ಬಂದಾಗ ಏನಾಯ್ತು, ಅವ್ರು ಯೇಸುವೆ ನನ್ನನ್ನು ಕಾಪಾಡು ಅಂತ ಹೇಳ್ತಾನೆ. ಅವನು ಬೀಳ್ತಾ ಇರೋನು ನಿಂತು ಹೋಗ್ತಾನೆ. ಹಂಗೇ ತಿಳ್ಕೊಂಡು ಮೇಲೆ ಬರ್ತಾನೆ. ಸಡನ್ ಆಗಿ ಅವರು ನಿದ್ರೆಯಿಂದ ಎಚ್ಚರಿಕೆ ಆಗಿ, ಓ, ಯೇಸು ನಾಮದಲ್ಲಿ ಇಷ್ಟು ಶಕ್ತಿ ಇದೆಯಾ ಅಂತ ಹೇಳ್ತಾನೆ. ದೇರ್ ಇಸ್ ಪವರ್ ಇನ್ ದ ನೇಮ್ ಆಫ್ ಜೀಸಸ್ ಅಂತ ಹೇಳ್ಬಿಟ್ಟು ಅವರ ತಂದೆಗೆ ಫೋನ್ ಮಾಡ್ತಾನೆ. ಅಪ್ಪ, ಯೇಸು ಸ್ವಾಮಿನಲ್ಲಿ ಏನೋ ಒಂದಿದೆ, ಅವ್ರ ಬಗ್ಗೆ ಇನ್ನು ನಾನು ಹೆಚ್ಚಾಗಿ ತಿಳ್ಕೋಬೇಕು, ನಾನು ತಿಳ್ಕೋಬೇಕು ಅವ್ರ ಬಗ್ಗೆ ಅಂತ ಹೇಳಿದಾಗ ಅವ್ರ ತಂದೆ ಹೇಳ್ತಾರೆ, ನೀನು ಅಲ್ಲೇ ಇರು, ನಾವು ಬರ್ತಾ ಇದ್ದೀವಿ ಅಂತ. ಅವ್ರ ಅಣ್ಣಂದಿರು ಮತ್ತೆ ಇವರು ಅಲ್ಲಿ ಹೋಗ್ಬಿಟ್ಟು ಇವನನ್ನ ಚೆನ್ನಾಗಿ ಬಡದು ಅವನನ್ನ ಡೆಲ್ಲಿಯಲ್ಲಿ ಒಂದು ಮೆಂಟಲ್ ಹಾಸ್ಪಿಟಲ್ ಹಾಕ್ತಾರೆ. ಆ ಮೆಂಟಲ್ ಹಾಸ್ಪಿಟಲ್ ಇದ್ಬಿಟ್ಟು ಅವನೆಲ್ಲ ಒಂದು ಸೆಲ್ ಹಾಕಿರ್ತಾರೆ. ಅವನು ನಾನು ಹುಚ್ಚಿನಲ್ಲ, ದಯವಿಟ್ಟು ನಿನ್ನ ಹೊರಗೆ ಕರೆಸಿ, ಹೊರಗೆ ತಗೊಂಡೋಗಿ, ನಾನು ಹುಚ್ಚಿನಲ್ಲ ಅಂತ ದಿವಸ ಕಿರ್ಚ್ತಾ ಇದ್ದ. ಆದ್ರೂ ಯಾರೋ ಒಂದು ಮಾತು ಕೇಳಿದ್ರು. ಸೊ ಒಂದ್ ದಿವಸ ಏನಾಯ್ತು, ನಮ್ಮ ಗಿಡಿಯೋನ್ ಸಂಸ್ಥೆಯಿಂದ ಹೆಂಗಸರು, ನಮ್ಮ ಹೆಂಡತಿಯರಾದ ಆಕ್ಸಿಲರಿ ಮೆಂಬರ್ಸ್ ಅಂತೀವಿ, ಕೆಲವು ಕಡೆ ನಾವು ಗಿಡಿಯನ್ಸ್ ಹೋಗಕ್ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ನಮ್ಮ ಮೆಟರ್ನಿಟಿ ವಾರ್ಡ್ಸ್, ಡೆಸ್ಟಿಟ್ಯೂಟ್ ಹೋಮ್ಸ್, ರಿಹ್ಯಾಬಿಲಿಟೇಷನ್ ಸೆಂಟರ್, ವುಮೆನ್ಸ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತಾರಲ್ಲ, ಅದನ್ನ ನಾವು ಹೋಗಕ್ಕಾಗಲ್ಲ. ಅದೇ ತರ ಈ ಒಂದು ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಆವತ್ತಿನ ದಿವಸ ನಮ್ಮ ಹೆಂಡತಿಯರಾದ ಹಾಸ್ಟೆಲ್ ಮೆಂಬರ್ಸ್ ಅಲ್ಲಿ ಹೋಗ್ಬಿಟ್ಟು ಬಿಳಿ ಹೊಸ ಒಡಂಬಡಿಕೆಯನ್ನ ಅಲ್ಲಿರೋ ಮೆಡಿಕಲ್ ಸ್ಟಾಫ್ಗೆ ಹಂಚಿದ್ರು. ಅಲ್ಲಿ ಹಂಚಿದಾಗ ಒಬ್ಬ ಕ್ರೈಸ್ತ ನರ್ಸ್ ಅದನ್ನ ಸ್ವೀಕರಿಸ್ಬಿಟ್ಟು
ಈ ಮೊಹಮ್ಮದ್ ಹುಸೇನ್ ಅನ್ಸಾರಿ ಇರೋ ಕಡೆಗೆ ಹೋಗ್ತಾ ಇದ್ರು. ಅವಾಗ ಮೊಹಮ್ಮದ್ ಹುಸೇನ್ ಅನ್ಸಾರಿ ಇದ್ಕೊಂಡು, ಸಿಸ್ಟರ್ ನನ್ಗೆ ಏನಾದ್ರೂ ಓದಕ್ ಕೊಡಿ, ಇಲ್ಲದ್ರೆ ನಾನು ನಿಜವಾಗ್ಲೂ ಇಷ್ಟ ಆಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೆ. ಅವಾಗ ಆ ನರ್ಸ್ ಇದ್ಕೊಂಡು, ಆಯ್ತು ಮಗನೇ, ನೀನು ಇದನ್ನ ಅರ್ಧ ಕಾಲ ಅಂತ ನನಗೆ ನೀನು ಸತ್ಯ ಮಾಡಿದ್ರೆ ನಾನು ನಿನಗೆ ಒಂದು ಪುಸ್ತಕ ಕೊಡ್ತೇನೆ, ಅದನ್ನು ಓದು. ಇಲ್ಲ ನಾನು ಅರ್ಧ ಕಾಲ, ದಯವಿಟ್ಟು ಕೊಡಿ, ನಾನು ಓದ್ಬೇಕೇನಾದ್ರು ಅಂತ ಹೇಳ್ತೇನೆ. ಆವಾಗ ಆ ಸಿಸ್ಟರ್ ಇದ್ಕೊಂಡು, ತಗೋ ಈ ಒಂದು ಪುಸ್ತಕವನ್ನು ಓದು, ನಿನಗೆ ದೇವರು ನಿಮಗೆ ಒಂದು ಸಂದೇಶ ಕೊಡ್ತಾರೆ ಇದರ ದ್ವಾರ ಅಂತ. ಸೊ ಅದನ್ನ ಸ್ವೀಕರಿಸ್ಬಿಟ್ಟು ಅದನ್ನು ಓಪನ್ ಮಾಡಿ ಅವ್ನು ತೆಗೆದು ಓದ್ತಾ ಇರ್ಬೇಕಾದ್ರೆ ಅವ್ನಿಗೆ ಗೊತ್ತಾಗುತ್ತೆ ಇದು ಬೈಬಲ್ ಅಂತ. ಇದು ಯೇಸು ಕ್ರಿಸ್ತ ಬಗ್ಗೆ ಮಾತಾಡ್ತಾ ಇದೆ ಈ ಪುಸ್ತಕ ಅಂತ ಅವನು ಸಂತೋಷ ಆಗ್ಬಿಟ್ಟು ಇನ್ನೂ ಅತಿ ಹೆಚ್ಚಾಗಿ ಅವರು ತಿಳ್ಕೊಬೇಕು ಯೇಸು ಸ್ವಾಮಿ ಬಗ್ಗೆ ಅಂತ ಅದು ಫಸ್ಟ್ ಪೇಜ್ ಮ್ಯಾಥ್ಯೂ ಇಂದ ರೆವಲ್ಯೂಷನ್ ವರ್ಗು ಓದ್ತಾನೆ. ಪ್ರಾವರ್ಬ್ಸ್ ಅಂಡ್ ಸಾಮ್ಸ್. ಅಲ್ಲೇ ಅದೇ ಒಂದು ಸೆಲ್ ಅಲ್ಲಿ ಮುಳುಗಾಲಾಕಿ, ಯೇಸುವೆ ನಾನು ನಿನ್ನನ್ನ ನನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸುತ್ತೇನೆ, ನಿನ್ನಿಂತ ಒಳ್ಳೆಯವನು ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಅವನು ಯೇಸು ಸ್ವಾಮಿಯನ್ನು ಸ್ವೀಕರಿಸ್ತಾನೆ. ಸ್ವಾಮಿ ಇನ್ನೊಂದು ನನಗೆ ಒಂದು ಕೆಲಸ ಮಾಡಿ, ನನಗೊಂದು ಉಪಕಾರ ಮಾಡಿ, ನನ್ನನ್ನ ಈ ಒಂದು ಮೆಂಟಲ್ ಹಾಸ್ಪಿಟಲ್ ಹೆಂಗಾದ್ರೂ ಹೊರಗೆ ತಗೊಂಡೋಗಿ ನಾನು ನನ್ನ ಇಡೀ ಜೀವನವನ್ನು ನಿನ್ನ ಸೇವೆಗೆ ನಾನು ಅರ್ಪಿಸ್ತೇನೆ ಅಂತ. ಎಷ್ಟು ಅದ್ಭುತ ನೋಡಿ, ಒಂದೇ ವಾರದಲ್ಲಿ ಅವನನ್ನ ಈಸ್ ಪರ್ಫೆಕ್ಟ್ಲಿ ಫಿಟ್ ಅಂತ ಸರ್ಟಿಫೈ ಮಾಡಿ ಅವನನ್ನ ಆ ಮೆಂಟಲ್ ಹಾಸ್ಪಿಟಲ್ ಇಂದ ಹೊರಗೆ ಕಳಿಸ್ಬಿಡ್ತಾರೆ. ಆ ಮೆಂಟಲ್ ಹಾಸ್ಪಿಟಲ್ ಇಂದ ಹೆಂಗ್ ಬಂದ ಮೇಲೆ ಅವನು ಎಷ್ಟು ಕಷ್ಟ ಪಡ್ತಾನೆ ಅನ್ನೋದು ಒಂದು ದೊಡ್ಡ ಕತೆ. ಆ ಕತೆ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಆದ್ರೆ ಇವತ್ತು ಆ ಮೊಹಮ್ಮದ್ ಹುಸೇನ್ ಅನ್ಸಾರಿ ಬಂದ್ಬಿಟ್ಟು ಆರ್ಚ್ ಬಿಷಪ್ ಜೋನಥನ್ ಅನ್ಸಾರ್ ಆಗಿ 3000 ಸಭೆಗಳನ್ನ ನಮ್ಮ ದೇಶ ಮತ್ತೆ ಮಿಡ್ಲ್ ಈಸ್ಟ್ ದೇಶಗಳಲ್ಲಿ ಓಪನ್ ಮಾಡಿದ್ದಾರೆ. ಇವತ್ತು ಅವರ ಧರ್ಮಪತ್ನಿ, ಅವರು ಒಂದು 4 ವರ್ಷದ ಹಿಂದೆ ಅವ್ರು ತೀರ್ಕೊಂಡ್ಬಿಟ್ರು. ಈಗ ಅವರ ಧರ್ಮಪತ್ನಿ, ಅವರ ಮಕ್ಕಳು ಎಲ್ಲರೂ ಯೇಸುವಿನ ಸೇವೆ ಮಾಡ್ತಾ ಇದ್ದಾರೆ. ನಾವು ಕ್ರೈಸ್ತರಾಗಿದ್ದು ನಾವು ಏನ್ ಮಾಡಬಹುದು? ಕೆಲವು ಕಡೆ ನಾವು ಒಂದ್ಸಾರಿ ನಮ್ಮ ಪಾಸ್ಟರ್ ಬಂದ್ಬಿಟ್ಟು ಈ ಒಂದು ಸಮಾಚಾರ ಮಾತಾಡ್ತಾ ಇರ್ಬೇಕಾದ್ರೆ, ಇಲ್ಲಿರೋ ಸಭೆಯಲ್ಲಿ ಎಷ್ಟು ಜನ ವಿಶ್ವಾಸಿಗಳಿದ್ದೀರಾ, ಕೈ ತೆಗೀರಿ ಅಂತ, ಕೈ ಎತ್ತಿರಿ ಅಂತ ಹೇಳಿದಾಗ ಇಡೀ ಸಭೆ ಕೈ ಎತ್ತಿ ಬಿಡ್ತಿದ್ದಾರೆ, ನಾವು ವಿಶ್ವಾಸಿಗಳು ಅಂತ. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದ್ರು, ಇಲ್ಲಿ ಎಷ್ಟು ಜನ ಶಿಷ್ಯರಾಗಿದ್ದೀರಾ ಅಂತ ಕೇಳಿದಾಗ ಒಬ್ರಿಗೊಬ್ರು ಮಕ್ಕ ನೋಡ್ತಾ ಇದ್ರು, ಯಾರಾದ್ರೂ ಕೈ ಎತ್ತಾರ ಇಲ್ವಾ ಅಂತ. ಕೆಲವರು ಕೈ ಎತ್ತಾರೆ, ಫುಲ್ ಎತ್ತಲ್ಲ, ಅರ್ಧ ಎತ್ತಾರೆ. ನಾವು ವಿಶ್ವಾಸಿಗಳಾಗಿರೋದು ಒಳ್ಳೆಯದೇ, ಆದ್ರೆ ಶಿಷ್ಯರಾಗಿದ್ದೀರಾ, ಇದೀವಾ, ಅದನ್ನ ನಾವು ಯೋಚನೆ ಮಾಡಬೇಕು. ನಮಗೆ ಯೇಸು ಕೊಟ್ಟಂತ ಕೊನೆಯ ಆದೇಶ ಏನು ಅಲ್ವಾ? ಮತ್ತಾಯ ಬರೆದಂತ ಸುವಾರ್ತೆಯಲ್ಲಿ 28ನೇ ಅಧ್ಯಾಯ 19-20 ಬರೆದಿರುವ ವಾಕ್ಯದಲ್ಲಿ ಏನ್ ಹೇಳುತ್ತೆ? ಹೋಗಿ, ಎಸ್, preach the gospel, make disciples of all nations, baptize them in the name of the Father and of the Son and of the Holy Spirit. ಅವರ ಕೊನೆಯ ಆದೇಶ ನಮ್ಮ ಮೊದಲನೆಯ ಕೆಲಸವಾಗಿರಬೇಕು. ಆದ್ರೆ ನಾವು ಆ ಕೆಲಸ ಮಾಡ್ತಾ ಇದ್ದೀವಾ? ನಾವೇ ಸ್ವಲ್ಪ ಆ ಪ್ರಶ್ನೆಯನ್ನ ಕೇಳಬೇಕು. ಆದ್ರೆ ನೋಡಿ, ನಾವು ವಿ ಕ್ಯಾನ್ ಮೇಕ್ ಇಂಪ್ಯಾಕ್ಟ್ ಇನ್ ಸಂಬಡೀಸ್ ಲೈಫ್ ಈಸಿಲಿ. ನಾವು ಕೆಲವು ದಿವಸಗಳ ಹಿಂದೆ ನನ್ನ ಫ್ರೆಂಡ್ ಒಬ್ಬ ಬಂದ್ಬಿಟ್ಟು, ಕಮಡಳ್ಳಿಯಲ್ಲಿ ಒಂದು ಒಳ್ಳೆ ಹೋಟೆಲ್ ಓಪನ್ ಮಾಡಿದಾರೆ, ಬಿರಿಯಾನಿ ಅಂತೂ ಸೂಪರ್ ಆಗಿದೆ ಅಂತ ಹೇಳ್ದ. ಅಲ್ಲೋಗಿ ನೀನು ತಿನ್ಲೇಬೇಕು ಒಂದ್ ದಿವಸ ಅಂತ ಹೇಳ್ದ. ನಾನ್ ಕೇಳಿದೆ, ಆಯ್ತಪ್ಪ ಅದು ತಿಂತೀನಿ. ಈಗ ನನಗೆ ನೀನು ಈ ಪ್ರಚಾರ ಮಾಡಿದ್ಯಲ್ಲ, ಈ ಬಿರಿಯಾನಿ ಅಂಗಡಿ ಇದೆ ಅಂತ, ಆ ಬಿರಿಯಾನಿ ಅಂಗಡಿ ಯಜಮಾನ ನಿನ್ಗೇನಾದ್ರೂ ಎಕ್ಸ್ಟ್ರಾ ಪ್ಲೇಟ್ ಬಿರಿಯಾನಿ ಕೊಡ್ತಾನೆ? ನೀನ್ ಪ್ರಚಾರ ಮಾಡಿ, ನೀನು ಅಡ್ವರ್ಟೈಸ್ ಮಾಡಿದ್ಯಲ್ಲ, ಈಗ ನಾವು ತಿನ್ಬೇಕು ಅಂತ ತಿಂತೀನಿ, ಯಾರಿಗೆ ಲಾಭ? ಆ ಹೋಟ್ಲ್ ಯಜಮಾನನಿಗೆ ಲಾಭ. ಅದೇ ತರ ಇನ್ನೊಬ್ಬ ಬಂದ್ಬಿಟ್ಟು ಒಂದು ಒಳ್ಳೆ ಒಂದು ಚಲನಚಿತ್ರ ಬರುವ ಇಂಗ್ಲಿಷ್ ಅಲ್ಲಿ ತುಂಬಾ ಸೂಪರ್ ಫಿಲಿಂ ಇದೆ, ಅದನ್ನ ಹೋಗ್ಲಿ ನೋಡ್ಲೇಬೇಕು ಅಂತ ಹೇಳಿದೆ. ನಾನು ಹೇಳಿದೆ, ನಿನ್ಗೇನಾದ್ರು ಥಿಯೇಟರ್ ಓನರ್ ಎಕ್ಸ್ಟ್ರಾ ಟಿಕೆಟ್ ಕೊಡ್ತಾನೆ, ನಿನಗೆ ಅಡ್ವರ್ಟೈಸ್ ಮಾಡ್ತಾ ಇದೆಯಲ್ಲ, ನೀನು ಫ್ರೀಯಾಗಿ ಅಡ್ವರ್ಟೈಸ್ ಮಾಡ್ತಾ ಇದೀಯಾ. ಅದೇ ತರ ನೀನು ಹೋಟೆಲ್ ಬಗ್ಗೆ ಹೇಳಿದೆ, ಪಿಕ್ಚರ್ ಬಗ್ಗೆ ಹೇಳಿದೆ, ನೀನು ಯೇಸು ಕ್ರೈಸ್ತರನ್ನ ಅರ್ಥಕೊಂಡಿದ್ಯಾ ಅಲ್ವಾ? ಯಾವಾಗಾದ್ರೂ ಒಂದ್ಸಾರಿ ಯಾರಾದ್ರೂ ಹೋಗ್ಬಿಟ್ಟು, ನಾನು ಯೇಸು ರುಚಿ ನೋಡಿದ್ದೀನಿ ಕಣೋ,
ತುಂಬಾ ಒಳ್ಳೆಯವರು, ಹೊಸ ನೀನು ರುಚಿ ಮಾಡ್ಕೊಳ್ಳು ಅಂತ ಹೇಳಿದ್ದೆ ಕಣೋ ಅಂತ ಕೇಳಿದೆ ನಾನು. ಅವನಿಗೆ ಜವಾಬು ಸಿಕ್ಕಿಲ್ಲ. We are so much in the world. We are appreciating worldly things, but ನಮಗೋಸ್ಕರ ಸ್ಯಾಲ್ವೇಷನ್ ಕೊಟ್ಟಂತ ಯೇಸು ಕ್ರೈಸ್ತರನ್ನ ನಾವು ಪ್ರಚಾರ ಮಾಡ್ತಾ ಇಲ್ಲ. ಆಸ್ ಶಿಷ್ಯರು ಇದನ್ನ ನಾವು we have to take this up as our primary objective and bring as many people as possible to the saving knowledge of our Lord and Savior Jesus Christ. ನನ್ನ ಜೀವನದಲ್ಲಿ ನಡೆದಂತ ಇನ್ನೊಂದು ನನ್ನ ಘಟನೆ ನಿಮ್ಗೆ ಹೇಳ್ತೀನಿ. ನಾನು ಒಬ್ಬ 9 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, ನಾನು 4ನೇ ಕ್ಲಾಸ್ 5ನೇ ಕ್ಲಾಸ್ ಓದ್ತಾ ಇದ್ದೆ. ಅವಾಗ ನನ್ನ ಜೊತೆ ಔಲಿ ಜವಳಿ ಇಬ್ರು ಅಣ್ಣ ತಮ್ಮಂದ್ರು ನನ್ನ ಜೊತೆ ಓದ್ತಾ ಇದ್ರು. ಆಸಿಫ್ ಅಂಡ್ ಅಮ್ಜದ್ ಅಂತ ಅವರಿಬ್ರು ಹೆಸರು. ಅವ್ರ ತಂದೆ ಏನಾಗಿದ್ರು ಅಂದ್ರೆ ಪಲ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ ಅಂದ್ರೆ ಪಕ್ಷಿಗಳನ್ನ ಅವರು ಪಾಲ್ತಾ ಇದ್ರು. ಅವ್ರದ್ದು ಅದೇ ಬಿಸ್ನೆಸ್, ಅದನ್ನ ಪಾಲಿ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಿ ಸಂಪಾದನೆ ಮಾಡದೆ ಅವರ ಬಿಸ್ನೆಸ್ ಆಗಿತ್ತು. ನಾವು 2 ವಾರಕ್ಕೊಂದ್ಸಾರಿ ಇಲ್ಲ 1 ವಾರಕ್ಕೊಂದ್ಸಾರಿ ಯಾವಾಗ ಲೀವ್ ಸಿಗುತ್ತೋ ನಾವು ಅವ್ರ ಮನೆಗೆ ಹೋಗ್ತಾ ಇದ್ವಿ. ಆಗ ಸ್ವಲ್ಪ ದೊಡ್ಡದಾಗಿತ್ತು ಜಾಗ, ಒಂದು 9,000 ಅಡಿ ಇರ್ಬೋದು ಆ ಒಂದು ರಿಯಲ್ ಎಸ್ಟೇಟ್. ಅಲ್ಲಿ ಎಲ್ಲ ಫುಲ್ ತುಂಬಾ ಪಿಂಜಗಳನ್ನ ಇಟ್ಟು ವಿಧ ವಿಧವಂತ ಒಂದು ಪಕ್ಷಿಗಳನ್ನ ಇಟ್ಟು ಮಾರ್ತಾ ಇದ್ರು. ನಾವು ಅಲ್ಲಿ ಹೋಗ್ಬಿಟ್ಟು ವಾರಕ್ಕೊಂದ್ಸಾರಿನೋ 15 ದಿವಸಕ್ಕೊಂದ್ಸರಿ ಅಲ್ಲಿ ಹೋಗ್ಬಿಟ್ಟು ನಾವು ಅದನ್ನ ನೋಡ್ತಾ ಇದ್ವಿ. ಅದನ್ನ ಯೂಸ್ ಟು ಎಂಜಾಯ್ ದೋಸ್ ಬರ್ಡ್ಸ್. ಅದಕ್ಕೆ ನಾವು ಯೂಸ್ ಟು ಫೀಡ್ ದ ಬರ್ಡ್ಸ್. ಅದಕ್ಕೆ ನಾವು ಬೀಜಗಳನ್ನ ಕೊಡ್ತಾ ಇದ್ವಿ. ಒಂದ್ ದಿವಸ ಏನಾಯ್ತು, ನಾನು ಒಂದು ಪಿಂಜರೆಯಲ್ಲಿ ಅನೇಕ ಪಾರಿವಾಳಗಳಿತ್ತು. ಆ ಪಾರಿವಾಳಗಳಿಗೆ ಒಂದು ಶ್ವಾಸ ಮಾಡಕ್ಕೂ ಜಾಗ ಇಲ್ಲ, ಅಷ್ಟು ಸ್ಟಫ್ ಮಾಡ್ಬಿಡ್ತಾರೆ ಒಳಗಡೆ, ಅಷ್ಟೊಂದು ಪಾರಿವಾಳಗಳಿತ್ತು. ಅದರಲ್ಲಿ ಪಿಂಜರೆಯಲ್ಲಿ ಜಗಾನೇ ಇರಲಿಲ್ಲ. ನಾನು ನನ್ನ ಫ್ರೆಂಡ್ ಕೇಳಿದೆ, ಸೈಯದ್ ಕೇಳಿ, ಸೈಯದ್ ಏನು ನಿಮ್ ತಂದೆ ಯಾಕೆ ಇಷ್ಟು ದುಡ್ಡು ಖರ್ಚು ಮಾಡಿ ಇಷ್ಟೊಂದು ಪಾರಿವಾಳಗಳನ್ನ ಇಟ್ಕೊಂಡಿದ್ದೀರಲ್ಲ, ಯಾಕೆ ಅದನ್ನ ಅಷ್ಟು ಕಷ್ಟಪಡ್ತದೆ ನೋಡೋದು ಪಾರಿವಾಳಗಳು ಅಂತ ಕೇಳಿದಾಗ ಅವ್ನು ಏನ್ ಹೇಳ್ದ ಅಂದ್ರೆ, ಅವ್ನು ಏನ್ ಹೇಳಿದ್ನೋ ಅವ್ನು ನನಗೆ ಅದು ಅರ್ಥ ಆಗಲಿಲ್ಲ. ಆದ್ರೆ ನಾನು ಕ್ರೈಸ್ತನನ್ನ ಸ್ವೀಕರಿಸಿದ ಮೇಲೆ ನನಗೆ ಈ ಒಂದು ಘಟನೆ ನಾನು ಜ್ಞಾಪಿಸ್ಕೊಂಡ್ರೆ ನನಗೆ ಅದ್ರ ಅರ್ಥ ಈಗ ಆಗ್ತಾ ಇದೆ. ಅವನ್ ಏನ್ ಹೇಳ್ದ ಅಂದ್ರೆ, ನಾವು ನಮ್ಮ ತಂದೆ ದುಡ್ಡು ಕೊಟ್ಟು ತಗೊಳಲ್ಲ ಕಣೋ, ಅವೇ ಬರುತ್ತೆ. ಹೆಂಗೋ ಅಂದ್ರೆ ವಾರಕ್ಕೊಂದ್ಸರಿ ನಮ್ಮ ತಂದೆ ಏನ್ ಮಾಡ್ತಾರೆ, 2 ಪಾರಿವಾಳಗಳನ್ನ ಹೊರಗಡೆ ಬಿಡ್ತಾರೆ. ಆ ಪಾರಿವಾಳ ಏನ್ ಮಾಡುತ್ತೆ, ಅದು ಹೊರಗಡೆ ಎಲ್ಲ ಫುಲ್ ಬೆಳಗಿಂದ ಸಾಯಂಕಾಲವರೆಗೂ ಸುತ್ತಾಡ್ಕೊಂಡು ಸಾಯಂಕಾಲ ಬಂದಾಗ ಅವರಿಬ್ಬರೇ ಬರಲ್ಲ, ಜೊತೆ ಇನ್ನೊಂದು 8-10 ಪಾರಿವಾಳಗಳನ್ನ ಕರ್ಕೊಂಡ್ ಬರ್ತಾರೆ. ಆವಾಗ ನಮ್ಮ ತಂದೆ ಏನ್ ಮಾಡ್ತಾರೆ, ಆ ಪಾರಿವಾಳಗಳಿಗೆ ಬೀಜ ಹಾಕ್ತಾರೆ, ಊಟ ಕೊಡ್ತಾರೆ. ಊಟ ಕೊಟ್ಟಾಗ ಏನಾಗತ್ತೆ, ಆ ಪಾರಿವಾಳಗಳು ಮತ್ತೆ ಹೊರಗಡೆ ಹೋಗಿ ಇಷ್ಟ ಇಲ್ಲ, ಅಲ್ಲೇ ಇದ್ಬಿಡ್ತೇವೆ. ನಮ್ಮ ತಂದೆ ಅದನ್ನ ಹಿಡಿದು ಪಿಂಜರೆಯಲ್ಲಿ ಹಾಕ್ತಾರೆ, ಪಂಜರದಲ್ಲಿ ಹಾಕ್ತಾರೆ. ಅದು ವಾರಕ್ಕೊಂದ್ಸರಿ ತಗೊಂಡೋಗಿ ಮಾರ್ಕೆಟ್ ತಗೊಂಡೋಗಿ ಮಾರ್ಬಿಡ್ತಾರೆ. ಸೊ ನನಗೆ ಈ ಒಂದು ಘಟನೆ ನನಗೆ ಯೋಚನೆ ಇವಾಗ ನಾವು ಜ್ಞಾಪಿಸ್ಕೊಂಡಾಗ ನಾನು ಒಬ್ಬ ಕ್ರೈಸ್ತನ ಆದ್ಮೇಲೆ ನನಗೆ ಒಂದು ಏನ್ ಅರ್ಥ ಆಯ್ತಂದ್ರೆ, ನಾವುಗಳು ಸೌಕರ್ಯವಂತ ಒಂದು ವಲಯದಿಂದ ನಾವು ಹೊರಗಡೆ ಬರಬೇಕು. ನಾವು ಸಭೆಯಲ್ಲಿ ನಾವು ಈ ಒಂದು ಪಾರಿವಾಳದ ತರ ಇರಬಾರ್ದು. ನಾವು ಹೊರಗೆ ಹೋಗ್ಬಿಟ್ಟು ಇನ್ನು ಅತಿ ಹೆಚ್ಚಾಗಿ ಜನರನ್ನು ಸಭೆಯಲ್ಲಿ ಕರ್ಕೊಂಡು ಬರಬೇಕು. ಸಭೆ ಕರ್ಕೊಂಡ್ ಬಂದಾಗ ಏನಾಗತ್ತೆ, ಸಭಾಪಾಲಕರು ಬೋಧಕರು ಏನ್ ಮಾಡ್ತಾರೆ, ಶಿ ಫೀಡ್ಸ್ ದೆಮ್ ವಿತ್ ಸ್ಪಿರಿಚುವಲ್ ಫುಡ್. ಸ್ಪಿರಿಚುವಲ್ ಫುಡ್ ಅವ್ರು ಕೊಟ್ಟಾಗ ಏನಾಗುತ್ತೆ, ಅವ್ರಿಗೆ ಮತ್ತೆ they won't feel like going into the world, but they will like to remain in the saving knowledge of our Lord and Savior Jesus Christ. Ade namma that should be our objective, to bring more and more people to the saving knowledge of our Lord and Savior Jesus Christ. ನಾನು ಕೆಲವು ನಿಮ್ಮ ಮನೆಗಳಲ್ಲಿ ನೋಡಿರ್ಬೋದು, ನೀವು ಒಂದು ಅಲಂಕಾರ ಮಾಡೋಕ್ಕೋಸ್ಕರ ನೀವು ಗಿಡಗಳಿಟ್ಟಿರ್ತೀರ ಮನೆಗೆ ಅಲ್ವಾ? ಎಷ್ಟು ಜನ ಮನೆಯಲ್ಲಿ ಗಿಡಗಳಿಟ್ಟಿರ್ತೀರ ಅಲಂಕಾರಕ್ಕೆ ಅಲ್ವಾ? ನಾನು ಕೆಲವು ಸಭೆಗಳಲ್ಲಿ ಹೋಗ್ತೀನಿ ಮಾತಾಡ್ಲಿಕ್ಕೆ, ಬೋಧನೆ ಮಾಡಕ್ಕೆ. ಅಲ್ಲಿ ಸಭೆಗಳಲ್ಲಿ ಒಳ್ಳೆ ಒಳ್ಳೆ ಗಿಡಗಳಿಟ್ಟಿರ್ತಾರೆ, ಪಾಮ್ ಟ್ರೀಸ್ ಇಟ್ಟಿರ್ತಾರೆ, ಫ್ರೂಟಲ್ಸ್ ಇಟ್ಟಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಆದ್ರೆ ಒಂದು ನೀವು ಯೋಚನೆ ಮಾಡಿ, ಒಂದು ನೀವು ಗಮನಿಸಿರ್ತೀರಾ, ಆ ಒಂದು ಗಿಡಗಳು ಫಲ ಕೊಡಲ್ಲ ಅಲ್ವಾ? ಅದು ಬರೀ ಮನೆಯನ್ನ ಸಭೆಯನ್ನ ಅಲಂಕಾರ ಮಾಡಕ್ಕೋಸ್ಕರ ಇಟ್ಟಿರುವಂತ ಗಿಡಗಳು.
ಯಾರಾದ್ರೂ ಗಿಡಗಳಿಗೆ ಸಭೆಯಲ್ಲಿ ಮನೆಯಲ್ಲಿ ತೆಂಗಿನಕಾಯಿ ಮರ ಇಲ್ಲಂದ್ರೆ ಮಾವಿನಕಾಯಿ ಮರ ಸೇಬೆಕಾಯಿ ಮರ ಇಡ್ತೀರಾ? ಇಲ್ಲ ಅಲ್ವಾ? ಫಲ ಕೊಡುವಂತ ಮರಗಳನ್ನು ನೀವು ಮನೆ ಒಳಗಡೆ ಇಡಲ್ಲ ಅಲ್ವಾ? ಆದ್ರೆ ಅದು ಕೊಡೋ ಫಲ ಮಾತ್ರ ತಿಂತೀರಾ ಅಲ್ವಾ? ಸೊ ಹಾಗೆ ಏನ್ ಮಾಡ್ಬೇಕು, ನಾವು ಒಂದು ಸಭೆಯಲ್ಲಿ ಅಲಂಕಾರ ಮಾಡುವಂತ ಒಂದು ಗಿಡಗಳಾಗಿರಬಾರದು, ನಾವು ಫಲ ಕೊಡುವಂತ ಮರಗಳಾಗಿರ್ಬೇಕು ಹೊರಗಡೆ. ಯಾಕಂದ್ರೆ ನಾವು ಹೊರಗಡೆ ಕೆಲಸ ಮಾಡ್ತೀವಿ, ಯಾಕೆ? ಜನರನ್ನ ಒಳಗಡೆ ಕರ್ಕೊಂಡ್ಬರಕ್ಕೆ. ಶಿಷ್ಯರಾಗಿದ್ದು ನಾವು ಸಭೆಯ ಹೊರಗಡೆ ಕೆಲಸ ಮಾಡಬೇಕು, ಏಕೆಂದರೆ ಜನರನ್ನ ಸಭೆ ಒಳಗಡೆ ಕರ್ತರಬೇಕು. ಅದೇ ನಮ್ಮ ಉದ್ದೇಶವಾಗಿರಬೇಕು. ನೋಡಿ, ಈಗ ಹೊರಗಡೆ ಮರಗಳು ನೋಡಿ, ದೇ ಗೋ ಥ್ರೂ ಸೋ ಮಚ್ ಆಫ್ ಅಬ್ಯೂಸ್ ಅಂಡ್ ಪರ್ಸಿಕ್ಯೂಷನ್, ಕಿರುಕುಳ ಮತ್ತು ನಿಂದನೆ ಅಲ್ವಾ? ದೇ ಗೋ ಥ್ರೂ ಸೋ ಮಚ್ ಆಫ್ ಅಬ್ಯೂಸ್. ವಿಂಟರ್, ಸಮ್ಮರ್, ರೈನಿ, ಮಳೆಕಾಲ, ಚಳಿಗಾಲ, ಬಿಸಿಲು ಕಾಲ ಎಲ್ಲಾನು ದೇ ಗೋ ಥ್ರೂ ಸೋ ಮಚ್ ಆಫ್ ಅಬ್ಯೂಸ್. ಆದ್ರೂ ಸಮಯದಲ್ಲಿ ಅಂಡ್ ಅಪಾಯಿಂಟೆಡ್ ಟೈಮ್ ದೇ ಬೇರ್ ಫ್ರೂಟ್ ಅಲ್ವಾ? ಅದೇ ತರ ಈ ಸುವಾರ್ತೆ ಬೋಧಕರಿದಾರಲ್ಲ, ಅವರು ಸಭೆಯಲ್ಲಿ ಕೂತಿರಲ್ಲ, ಹೊರಗಡೆ ಕೆಲಸ ಮಾಡ್ತಾರೆ. ದೇ ಗೋ ಥ್ರೂ ಸೋ ಮಚ್ ಆಫ್ ಪರ್ಸಿಕ್ಯೂಷನ್, ದೇ ಗೋ ಥ್ರೂ ಸೋ ಮಚ್ ಆಫ್ ಅಬ್ಯೂಸ್. ಅವ್ರಿಗೆ ಎಷ್ಟು ಕಷ್ಟಕರ ಜನರು ಕಷ್ಟಪಡ್ತಾರೆ. ಆದ್ರೆ ನಮ್ದು ಅಷ್ಟೇ. ನಾವು ಹೋದ ಒಂದು ಎರಡು ವರ್ಷಗಳ ಹಿಂದೆ ನಮ್ಮ ಉಡುಪಿಯಲ್ಲಿ ನಾವು ಒಂದು ಸ್ಟಾಲ್ ಹಾಕಿದ್ವಿ, ಬುಕ್ ಫೇರ್ ಅಲ್ಲಿ ಒಂದು ಸ್ಟಾಲ್ ಹಾಕಿದ್ವಿ. ನಾವು ಬೈಬಲ್ಸ್ ಕೊಡ್ತಾ ಇದ್ವಿ. ಅವರು ಕುರಾನ್ ಕೊಡ್ತಾ ಇರುವಂತಹ ಸ್ಟಾಲ್ ಅನ್ನ ಮುಟ್ಲಿಲ್ಲ, ಭಯ. ಯಾಕಂದ್ರೆ ಅವರು ಎದುರು ಹೊಡಿತಾರೆ, ತಿರುಗೊಡಿತಾರೆ. ಆದ್ರೆ ಕ್ರೈಸ್ತರು ಆದ್ರೆ ನಾವು ತಿರುಗೊಡಿಯಲ್ಲ ಯಾರಿಗೂ. ಆದ್ರೆ ಅವ್ರು ಹೊಡೆದ್ರೆ ಓಡಿಸ್ಕೊಂತೀವಿ. ಅದೇ ನಮ್ಮ ಸ್ವಭಾವ. ಅದೇ ನಮ್ಗೆ ಯೇಸು ಸ್ವಾಮಿ ಹೇಳ್ಕೊಟ್ಟಿರಂತೀವಿ, somebody slaps you on your left cheek, show your right cheek. That is the teaching what we have got from our Christ. So we don't retaliate, we don't fight back. So ಏನಾಯ್ತು, ಅಲ್ಲಿ ಕ್ರೈಸ್ತರ ನಮ್ಮ ಸ್ಟಾಲ್ ಬಂದು ಅಲ್ಲಿರೋ ನಾವು ಇಟ್ಟಿರೋ ಬೈಬಲ್ಸ್ ಎಲ್ಲ ಬಿಸಾಕಿ, ಅಲ್ಲಿರೋ ನಮ್ಮ ಬಿರಿಯನ್ಸ್ ನಾವು ಒಡೆದು ಸ್ಟೇಷನ್ ಅಲ್ಲಿ ಕೂರಿಸಿದ್ರು. ಲಕ್ಷ್ಮೀನಾರಾಯಣ ಗೌಡ ಅಂತ ನಿಮ್ಗೆ ಯಾರಾದ್ರೂ ಗೊತ್ತಿದ್ಯಾ? ಗೊತ್ತಲ್ವಾ? ಅವರು ಸಾಕ್ಷಿ ಕೇಳಿದಿರಲ್ಲ, ಅವ್ರ ಸಾಕ್ಷಿ. ಅವರು ಬಂದು ನಮ್ಮ ಪೊಲೀಸ್ ಸ್ಟೇಷನ್ ಎಲ್ಲ ಬಂದ್ಬಿಟ್ಟು ಅವ್ರು ನಮ್ಗೆ ನಮ್ಮ ಬಿಲಿಯನ್ಸ್ ನ ಬಿಡಿಸ್ಕೊಂಡು. ಸೊ ಇಂಥ ಕಷ್ಟಗಳನ್ನ ನಾವು ಅನುಭವಿಸ್ತೀವಿ. ಆದ್ರೂ ನಾವು ಸಮಯದಲ್ಲಿ ವಿ ಬೇರ್ ಫ್ರೂಟ್. ನಾವು ಎಷ್ಟು ಜನಕ್ಕೆ ನಾವು ಹೊಸ ಒಡಂಬಡಿಕೆ ಮತ್ತೆ ಈ ಸುವಾರ್ತೆನ ಹಂಚ್ತೀವಿ. ಅದನ್ನ ನಾವು ಅಲ್ಲಿ ಹೋಗ್ಬಿಟ್ಟು ಅವ್ರು ಅದನ್ನ ಓದಿದ್ದಾರಾ, ಓದ್ಲಿಲ್ವಾ, ಅವರು ಯೇಸು ಸ್ವಾಮಿಯನ್ನು ಸ್ವೀಕರಿಸಿಲ್ವಾ ಅಂತ ನಾವು ಹೋಗಿ ಯಾವತ್ತೂ ನಾವು ಕೇಳೋದಿಲ್ಲ. ಯಾಕಂದ್ರೆ ನಮಗೆ ಒಂದು ನಂಬಿಕೆ ಇದೆ, ಈ ಸುವಾರ್ತೆಯನ್ನ ಓದಿರೋರನ್ನ ನಾವು ಒಂದ್ ದಿವಸ ಸ್ವರ್ಗದಲ್ಲಿ ನಾವು ಭೇಟಿ ಆಗ್ತೀವಿ ಅಂತ ನಂಬಿಕೆ ನಮಗೆ ಅಲ್ವಾ? ಆ ಒಂದು ನಾವು ಹಾಕೋ ಒಂದು ಬೀಜ, ಒಂದು ಚಿಕ್ಕ ಬೀಜದಲ್ಲಿ ಎಷ್ಟು ಆತ್ಮಗಳಿದೆ ಅನ್ನೋದನ್ನ ನಾವು ಇಲ್ಲಿ ನೋಡಲ್ಲ, ಸ್ವರ್ಗದಲ್ಲಿ ನೋಡ್ತೀವಿ. ಸೊ ಶಿಷ್ಯರಾಗಿ ಅದು ನಮ್ಮ ಉದ್ದೇಶವಾಗಿರ್ಬೇಕು. ಸೊ ಈ ಕಥೆ ಏನ್ ಹೇಳುತ್ತೆ ಅಂದ್ರೆ, ನಾವು ವಿ ಆರ್ ಸಪೋಸ್ ಟು ಬಿ ಫ್ರೂಟ್ ಬೇರಿಂಗ್ ಟ್ರೀಸ್ ಇನ್ ದ ವಿಲ್ಡರ್ನೆಸ್, ನಾಟ್ ಆರ್ನಮೆಂಟಲ್ ಪ್ಲಾಂಟ್ಸ್ ಇನ್ ದ ಚರ್ಚ್. ಇಲ್ಲಿ ನಾವು ವಿಶ್ವಾಸಗಳಾಗಿರ್ಬೇಕು, ನಾವು ಮೆಸೇಜಸ್ ನ ಕೇಳಬೇಕು, ಬೋಧಕರು ಮಾಡಿದಂತ ಬೋಧನೆಯನ್ನು ನಾವು ತಿಳ್ಕೋಬೇಕು. ಇಲ್ಲ ಅಂತಿಲ್ಲ, ತಿಳ್ಕೊಂಡು ಅದನ್ನ ವಿ ಹ್ಯಾವ್ ಟು ಪುಟ್ ದೋಸ್ ಅವರ್ ಲರ್ನಿಂಗ್ಸ್ ಇನ್ ಟು ಪ್ರಾಕ್ಟಿಸ್. ಹೊರಗಡೆ ಹೋಗಿ ಇನ್ನೂ ಹೆಚ್ಚಾಗಿ we have to bring more souls to the saving knowledge of our Lord and Savior Jesus Christ. Thirdly, the third takeaway is the book of John chapter 15 verse 5. ಯೋಹನ ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ 5ನೇ ವಾಕ್ಯ ಏನ್ ಹೇಳುತ್ತೆ ಅಂದ್ರೆ, ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಅಷ್ಟೇ, ನೀವು ನನ್ನನ್ನು ಬಿಟ್ಟು ಏನು ಮಾಡಲ್ಲ. ನಾನು ದ್ರಾಕ್ಷಿ, ನೀವು ಕೊಂಬೆಗಳು. ಇಫ್ ಯು ಅಬೈಡ್ ಇನ್ ಮೀ, ಇಫ್ ಐ ಅಬೈಡ್ ಇನ್ ಯು, ಯು ವಿಲ್ ಬೇರ್ ಮಚ್ ಫ್ರೂಟ್. ನಾವು ಒಂದು ಉದಾಹರಣೆ ಕೊಡ್ತೀವಿ ನಿಮಗೆ. ನೋಡಿ,
ನಿಮ್ಗೆ ಗ್ಲೌಸ್ ಎಲ್ಲ ನೋಡಿದ್ದೀರಲ್ಲ, ಗ್ಲೌಸ್ ನಮ್ಮ ಕೈಯಿನ ರೂಪದಲ್ಲಿ ಮಾಡಲ್ಪಟ್ಟಿದೆ ಅಲ್ವಾ? ಆ ಗ್ಲೌಸ್ ಅಲ್ಲಿ ಒಳಗಡೆ ನಮ್ ಕೈ ಹೋದ್ರೇನೆ ಆ ಗ್ಲೌಸ್ ಉಪಯೋಗಕ್ಕೆ ಬರುತ್ತೆ. ಕರೆಕ್ಟ್ ಅಲ್ವಾ? ಇಲ್ಲದೆ ಇದ್ರೆ ಏನಾಗುತ್ತೆ, ಆ ಗ್ಲೌಸ್ ನಾವೆಲ್ಲಾದ್ರೂ ಎಲ್ಲಾದ್ರೂ ಇಟ್ಟಿರ್ತೀವಿ, ಮೂಲೆಯಲ್ಲಿ ಕಬಡಲ್ಲಿ ಇಟ್ಟಿರ್ತೀವಿ. ಅದೇ ತರ ನೋಡಿ ನಮ್ ಹೆಲ್ಮೆಟ್, ತುಂಬಾ ಜನ ಹೆಲ್ಮೆಟ್ ಧರಿಸ್ತಿರಲ್ವಾ? ಹೆಲ್ಮೆಟ್ ನಮ್ಮ ತಲೆಯ ರೂಪದಲ್ಲಿ ಮಾಡಿರುವಂತಹ ಒಂದು ವಸ್ತು. ಆ ಹೆಲ್ಮೆಟ್ ಒಳಗಡೆ ನಮ್ಮ ತಲೆ ಹೋದ್ರೇನೆ ಆ ಹೆಲ್ಮೆಟ್ ಉಪಯೋಗಕ್ಕೆ ಬರೋದು. ಇಲ್ಲದ್ರೆ ಎಲ್ಲಿರುತ್ತೆ ಹೆಲ್ಮೆಟ್? ಶೆಲ್ಫ್ ಅಲ್ಲಿ ಇಟ್ಟಿರ್ತೀರ ಅಲ್ವಾ? ನಮ್ ಶೂ ನೋಡಿ, ನಾವು ಕಾಲಲ್ಲಿ ಹಾಕಿರೋ ಶೂ ಬಂದ್ಬಿಟ್ಟು ನಮ್ಮ ಕಾಲಿನ ರೂಪದಲ್ಲಿ ಮಾಡಿರುವಂತಹ ಒಂದು ವಸ್ತು. ಅದು ನಮ್ ಕಾಲು ಅದ್ರ ಒಳಗಡೆ ಹೋದ್ರೇನೆ ಆ ಶೂ ಉಪಯೋಗ ಮರ್ಯಾದೆ. ಇಲ್ಲದ್ರೆ ಶೂ ನಾವ್ ಎಲ್ಲಿಡ್ತೀರಾ? ಎಲ್ಲಿ ಬಂದಿದ್ದೀರಾ? ಶೂ ಅಲ್ಲ ಹೊರಗಡೆ, ಅದ್ರ ಜಾಗ ಅದೇ ನಮ್ ಕಾಲು ಒಳಗಡೆ ಹೋದ್ರೆ ಮಾತ್ರ ಅದಕ್ಕೆ ಮರ್ಯಾದೆ. ಅದೇ ತರ ನಾವೆಲ್ಲರೂ ಸೃಷ್ಟಿಕರ್ತನ ರೂಪದಲ್ಲಿ ಮಾಡಿರುವಂತ ನಾವು ಒಂದು ವಸ್ತು ಅಲ್ವಾ? ಸೊ ನಾವು ಒಂದು ವಸ್ತು, ಆದ್ರೆ ಸೃಷ್ಟಿಕರ್ತ ನಮ್ಮ ಒಳಗಡೆ ಬಂದ್ರೇನೆ ನಾವು ಉಪಯೋಗಕ್ಕೆ ಬರ್ತೀವಿ. ದಟ್ ಇಸ್ ವಾಟ್ ದಿಸ್ ವರ್ಸ್ ಮೀನ್ಸ್. If I abide in you and you abide in me, you will bear much fruit. Without me, you can do nothing. ನಾನು ಇಲ್ಲದೆ ನೀವು ಏನು ಮಾಡಕ್ಕೆ ಸಾಧ್ಯವಿಲ್ಲ. So we have to put on Christ. ನಾವು ನಮ್ಮ ಸ್ವಂತ ಶಕ್ತಿ, ನಮ್ಮ ಜ್ಞಾನ, ನಮಗಿರುವ ಹಣ, ನಮಗಿರುವ ಅಹಂಕಾರದಿಂದ ನಾವು ಏನು ಸೃಷ್ಟಿಕರ್ತರಾದ್ರೆ ಯೇಸು ನಮ್ಮ ಒಳಗಡೆ ಬಂದ್ರೆ ಮಾತ್ರ we are useful, otherwise we are useless. That should be. ಅದಕ್ಕೆ ಯಾವತ್ತೂ ನಾವು ಒಂದು ಪ್ರಾರ್ಥನೆಯಿಂದ, ಯಾವುದೇ ಕಾರ್ಯಕ್ಕೆ ಹೋದ್ರು ನಮ್ಮ ಪ್ರಾರ್ಥನೆಯಿಂದ ಪವಿತ್ರವಾದ ದೇವರೇ ನಮ್ಮಲ್ಲಿ ಬನ್ನಿ, ವೆಲ್ ಇನ್ us, because without you, and we should have that humility. We should ಆ ಒಂದು ತಾಳ್ಮೆ ಇರಬೇಕು, ಆ ಒಂದು ಹ್ಯೂಮಿಲಿಟಿ ಇರಬೇಕು. ನಮ್ಮ ಅಹಂಕಾರದಿಂದ, ನಮ್ಮ ಹಣದಿಂದ, ನಮ್ಮ ವಿದ್ಯಾಭ್ಯಾಸದಿಂದ ನಾವೇನು ಮಾಡಬಲ್ಲೆವು? We need Jesus in our lives to achieve great things for Christ. ಯೋಹಾನಸ್ ಕಾರ್ಲೋಸ್ ಅಂತ ಒಬ್ಬ ದಕ್ಷಿಣ ಅಮೆರಿಕ ದೇಶಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿ, 19 ವರ್ಷದ ಹುಡುಗ. ಅವನನ್ನ ಅರೆಸ್ಟ್ ಮಾಡಿ 114 ವರ್ಷಗಳ ಕಾಲಕ್ಕೆ ಅವನನ್ನ ಸೆರೆಮನೆಯಲ್ಲಾಗ್ತಾರೆ. ಹಿ ವಾಸ್ ಇಂಪ್ರಿಸನ್ಡ್ ಫಾರ್ ಲೈಫ್. ಏನಕ್ಕಾಗಿ? ಅವನು ಏನ್ ಮಾಡ್ತಿದ್ದ, ಈ ಚಿಕ್ಕ ಹುಡುಗಿರು, 10 ವರ್ಷದ ಕೆಳಗಡೆ ಇರೋ ಹುಡುಗಿರನ್ನ ಯೂಸ್ ಟು ಅಬ್ಡಕ್ಟ್, ಕಿಡ್ನಾಪ್ ಮಾಡ್ತಾ ಇದ್ದ. ಕಿಡ್ನಾಪ್ ಮಾಡಿ ಅವ್ರನ್ನ ರೇಪ್ ಮಾಡಿ, ಅವ್ರನ್ನ ಕೊಲೆ ಮಾಡಿ, ಅವ್ರನ್ನ ಕತ್ತರಿಸಿ ಫ್ರಿಡ್ಜ್ ಅಲ್ಲಿ ಇಟ್ಟು ಅವರ ಮಾಂಸವನ್ನು ತಿಂತಾ ಇದ್ದ ಅಂತ ಒಬ್ಬ ಸೈಕೋಪಾತ್. 8 ಅಂತ ಕಾರ್ಯಗಳು. ಇದು 1980s ಅಲ್ಲಿ ನಡೆದಂತ ಒಂದು ಘಟನೆ. ಅಂತ ಕ್ರೂರವಾದ ಒಬ್ಬ ಕೊಲೆಗಾರ, ಒಬ್ಬ ಸೈಕೋಪಾತ್. ಅವನು ಯಾವಾಗ 6ನೇ ಕೊಲೆ ಮಾಡ್ತಾ ಇರ್ಬೇಕಾದ್ರೆ ಅವನು ಸಿಗಾಕೊಂತಾನೆ. ಅವಾಗ ಅವನನ್ನ ಸೆರೆಮನೆಗೆ ಹಾಕ್ತಾರೆ. ಅವನು ಅಷ್ಟು ಸೈಕೋಪಾತ್. ಅದರಿಂದ ಏನ್ ಮಾಡ್ತಾನೆ, ಅವನನ್ನ ಒಂದು ಸಪರೇಟ್ ಸೆಲ್ ಅಲ್ಲಿ ಹಾಕಿರ್ತಾರೆ. ಆ ಸಪರೇಟ್ ಸೆಲ್ ಅಲ್ಲಿ ಅವನು ಕೂತ್ಕೊಂಡು ಯೋಚನೆ ಮಾಡ್ತಾನೆ, ನಾನು ಯಾಕೆ ಇದು ಮಾಡಿದೆ, ಏನಾಯ್ತು, ನನ್ನ ಲೈಫ್ ಈಗ ಆಗೋಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವನ್ ಇರೋ ಸೆರೆಮನೆಯಲ್ಲಿ ಕೊನೆ ಆ ಸೆಲ್ ಮೂಲೆಯಲ್ಲಿ ಒಂದು ಹೊಸ ಒಡಂಬಡಿಕೆ ಬಿದ್ದಿರುತ್ತೆ. ಅರ್ಧ ಹೊಸ ಒಡಂಬಡಿಕೆ ಅದರಲ್ಲಿ ಇಲ್ಲ, ಪೇಜಸ್ ಇಲ್ಲ, ಅದರಲ್ಲಿ ಫುಲ್ ಎಲ್ಲ ಅರ್ಧ ಬಿಟ್ಟಿದ್ದಾರೆ. ಯಾಕಂದ್ರೆ ಇವನಿಗೆ ಮುಂಚೆ ಇದ್ದಂತ ಒಬ್ಬ ಕೈದಿ ಆ ಒಂದು ಸೆಲ್ ಅಲ್ಲಿ ಅದನ್ನ, ಆ ಪೇಪರ್ಸ್ ಅನ್ನ ಅರ್ಧಬಿಟ್ಟು ಸಿಗರೇಟ್ಸ್ ರೋಲ್ ಮಾಡ್ತಾ ಇದ್ದಾರೆ. ಹಿ ವಾಸ್ ಯೂಸಿಂಗ್ ಇಟ್ ಟು ರೋಲ್ ಸಿಗರೇಟ್ಸ್. ಆದ್ರೆ ಒಂದು ವಾರಕ್ಕೆ ಮುಂಚೆ ಅವನನ್ನ ಎಲೆಕ್ಟ್ರಿಕ್ ಚೇರ್ ಅಲ್ಲಿ ಹಾಕ್ಬಿಟ್ರು. ಸೊ ಆ ಸೆಲ್ ಅಲ್ಲಿ ಇವನ್ ತಗೊಂಡ್ಬಂದು ಕೂರಿಸ್ಬಿಟ್ರು. ಅವಾಗ ಅವನು ಪುಸ್ತಕ ತಗೊಂಡು, ಅವನಿಗೆ ಬೇರೆ ಕೆಲಸ ಇಲ್ವಲ್ಲ, ಹೊರಗಡೆ ಇದ್ರೆ ಏನಾದ್ರು ಯಾವ ಹುಡುಗಿನ ಕಿಡ್ನಾಪ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇಲ್ಲಿ ಏನು ಮಾಡಕ್ ಆಗ್ತಾರ, ಅಟ್ಲೀಸ್ಟ್ ಬುಕ್ ಆದ್ರೂ ಓದ್ತೀನಿ ಅಂದ್ಬಿಟ್ಟು ಆ ಓದ್ತಾ ಇರ್ಬೇಕಾದ್ರೆ ಅವನಿಗೆ ಒಂದು ಆಶ್ಚರ್ಯವಾಗುತ್ತೆ ಯೇಸು ಸ್ವಾಮಿ ಬಗ್ಗೆ. ನಾನು ಐ ಲವ್ ಯು, ಐ ಹ್ಯಾವ್ ಫರ್ಗಿವನ್ ಯುವರ್ ಸಿನ್ಸ್, ಐ ಹ್ಯಾವ್ ಡೈಡ್ ಫಾರ್ ಯು, those who are in me will never die, even though you die yet you will live ಅಂತ ಈ ಒಂದು ವಾಕ್ಯವನ್ನು ಓದ್ಬಿಟ್ಟು ಅವನಿಗೆ ಒಂಥರ ಬೇಜಾರಾಗುತ್ತೆ. ಅಪ್ಪ ಯೇಸುವೆ, ನೀನು ಇಷ್ಟು ದಿವಸ ನೀನು ಎಲ್ಲಿದ್ದೆ,
ನನಗೆ ಯಾಕೆ ಇಷ್ಟು ಸಲ ಹೊರಗಡೆ ಭೇಟಿ ಆಗಿಲ್ಲ, ಯಾಕೆ ಯಾವಾಗಲೂ ನೀನು ಇಂಥ ಒಂದು ಸಮಯದಲ್ಲಿ ನಾನು ಏನು ಮಾಡಕ್ ಆಗ್ತಾ ಇರೋ ಸಂದರ್ಭದಲ್ಲಿ ನನ್ನ ಭೇಟಿ ಆಗ್ತಿದ್ದಿಲ್ಲ, ನೀನು ಯಾರು, ನನ್ನ ಯಾಕೆ ಭೇಟಿ ಆಗಿಲ್ಲ ಅಂತ ಚಿಕ್ಕ ಮಗು ತರ ಅಳ್ತಾ ಇರ್ತಾನೆ. ಆವಾಗ ಡ್ಯೂರಿಂಗ್ ಬ್ರೇಕ್ ಟೈಮ್ ಅಲ್ಲಿ ಆ ಸೆರೆಮನೆಯ ಚಾಪಿಂಗ್ ಇದ್ದಾರೆ. ಚಾಪಿಂಗ್ ಅಂದ್ರೆ ಒಂದು ಸ್ಪಿರಿಚುವಲ್ ಲೀಡರ್ ಅಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ನನಗೆ ಒಂದು ಫುಲ್ ಬೈಬಲ್ ಬೇಕು, ನಾನು ಇನ್ನೂ ಅತಿ ಹೆಚ್ಚಾಗಿ ನಾನು ತಿಳ್ಕೋಬೇಕು ಯೇಸು ಸ್ವಾಮಿ ಬಗ್ಗೆ, ನನಗೆ ಫುಲ್ ಬೈಬಲ್ ಕೊಡಿ ಅಂತ ಹೇಳಿದಾಗ ನಾವು ಗಿಡಿಯನ್ಸ್ ಏನ್ ಮಾಡ್ತೀವಿ, ಅಲ್ಲಿರೋ ವಾರ್ಡನ್ ಮತ್ತೆ ಪ್ರಿಸನ್ ಲೈಬ್ರರಿಯಲ್ಲಿ ನಾವು ಒಂದು ಫುಲ್ ಬೈಬಲ್ ಇರ್ತೀವಿ, ಹೋಲಿ ಬೈಬಲ್ ಇರ್ತೀವಿ. ಸೊ ಅಲ್ಲಿ ಆ ಚಾಪಿಂಗ್ ಏನ್ ಮಾಡಿದ್ರು, ಆ ಹೋಲಿ ಬೈಬಲ್ ತಗೊಂಡು ಅವ್ರು ಕೊಡ್ತಾನೆ, ಓದಪ್ಪ ಅಂತ. ಅವನು ಓದ್ಬಿಟ್ಟು ಅವನು ಏನ್ ಮಾಡ್ತಾನೆ, ಯೇಸು ಸ್ವಾಮಿಯನ್ನು ಸ್ವೀಕರಿಸಿ ಅಲ್ಲಿರೋ ಬೇರೆ ಕೈದಿಗಳಿಗೂ ಯೇಸು ಸ್ವಾಮಿ ಬಗ್ಗೆ ಹೇಳಿ ಅವರನ್ನ ಯೇಸು ಸ್ವಾಮಿಯಲ್ಲಿ ಕರ್ತಾ ಇರ್ತಾನೆ. He was winning souls for Christ Jesus, not Jesus Christ. ಆವಾಗ ಇವ್ನು ಇಷ್ಟು ಒಳ್ಳೆಯವನಾದ್ರೆ ಎಲ್ಲ ಕೈದಿಗಳು ಒಳಗಡೆ ಬಂದವರು ಎಲ್ಲ ಮನಸ್ಸು ಮಾರಿ ಎಲ್ಲ ಒಳ್ಳೆಯವರಾಗಿ ಹೊರಗಡೆ ಹೋದರು ಅಂತ ಒಂದು ಕಾರ್ಯ ಮಾಡ್ತಾ ಇದ್ದ. ಆವಾಗ ಅಲ್ಲಿರೋ ಅಧಿಕಾರಿಗಳು ಏನ್ ಮಾಡಿದ್ರು, ಇವ್ನು ಇಷ್ಟು ಒಳ್ಳೆಯವನಲ್ಲ, ಇವ್ನು ಯಾಕೆ ಇಲ್ಲಿ ಇಟ್ಕೋಬೇಕು, 14 ವರ್ಷ ಆಯ್ತು ಆಲ್ರೆಡಿ ಅವನನ್ನು ಸರ್ವ್ ಮಾಡಿಬಿಟ್ಟು, ಇವನು ಹೊರಗಡೆ ಹೋಗ್ಲಿ ಇನ್ನೂ ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ನಾವಿಲ್ಲಿ ಇಂಡಿಪೆಂಡೆನ್ಸ್ ಡೇ ದಿವಸ ಏನ್ ಮಾಡ್ತೀವಿ, ಹಿಂದೂಸ್ತಾನ್ ನಮ್ಮ ದೇಶದಲ್ಲಿ ಎಲ್ಲ ಚೆನ್ನಾಗಿರೋರ್ನ ಗುಡ್ ಪೀಪಲ್ ಗುಡ್ ಕಂಡಕ್ಟ್ ಅಂಡ್ ಗುಡ್ ಬಿಹೇವಿಯರ್ ದೇ ಆರ್ ರಿಲೀಸ್ಡ್ ಆನ್ ಇಂಡಿಪೆಂಡೆನ್ಸ್ ಡೇ. ಆ ತರ ಅಲ್ಲಿ ಅಮೆರಿಕಾ ಡೇ ಅಂತ ಇದೆ, ಆ ಒಂದು ದಿವಸದಲ್ಲಿ ಅಂತ ಚೆನ್ನಾಗಿ ಕ್ಯಾರೆಕ್ಟರ್ ಇರೋರ್ನ ಹೊರಗಡೆ ಕಳಿಸ್ತಾರೆ. ಸೊ ಅಲ್ಲಿರೋ ವಾರ್ಡನ್ ಬಂದ್ಬಿಟ್ಟು ಈ ಯೋನಸ್ ಹೇಳ್ತಾನೆ, ನಿನ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ, ನಿನ್ ಬಗ್ಗೆ ಎಲ್ಲ ಅಬ್ಸರ್ವೇಷನ್ ಮಾಡಿದ್ದಾರೆ, ನೀನ್ ತುಂಬಾ ಒಳ್ಳೆಯವನಾಗಿದ್ಯಾ, ನಿನ್ ಮನಸ್ಸು ಮಾರಿದ್ಯಾ, ಸೊ ನಿನ್ನನ್ನ ನಾವು ಬಿಡುಗಡೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿದಾಗ ಅವನು ಆ ವಾರ್ಡನ್ ಕೈ ಇಟ್ಕೊಂಡು ಹೇಳ್ತಾನೆ, ಸರ್ ನನ್ನಲ್ಲಿರೋ ಆ ಪ್ರಾಣಿ, ದ ಆನಿಮಲ್ ಇನ್ ಮೀ ಇಸ್ ಸ್ಟಿಲ್ ಎಕ್ಸಿಸ್ಟಿಂಗ್. ನಾನು ಯಾಕೆ ನಾನು ದಯವಿಟ್ಟು ಇಲ್ಲಿಂದ ನಾನು ಕಳಿಸ್ಬೇಡಿ, ಯಾಕಂದ್ರೆ ನಾನು ಹೊರಗಡೆ ಹೋದ್ರೆ ಮತ್ತೆ ನಾನು ಹಳೆಯ ದಾರಿಗಳಿಗೆ ಹೋಗ್ಬಿಡ್ತೀನಿ ಅಂತ ನನಗೆ ಭಯ ಆಗ್ತಾ ಇದೆ. ನಾನು ಯೇಸುವನ್ನ ಈಗ ಪ್ರೀತಿಸ್ತಾ ಇದ್ದೀನಿ, ನಾನು ಇಲ್ಲೇ ಇದ್ದು ಜನರಿಗೆ ಯೇಸುವ ಪ್ರೀತಿ ಬಗ್ಗೆ ಹೇಳಿ ಅವರನ್ನ ನಾನು ಮನಸಾಂತರ ಮಾಡ್ತೀನಿ, ದಯವಿಟ್ಟು ನಾನು ಇಲ್ಲಿಂದ ಕರೆಸ್ಬೇಡಿ ಅಂತ ಹಾಳ್ತಾನೆ. ಸೊ ಇನ್ನೂ ಅವನು ಕ್ಯಾಲಿಫೋರ್ನಿಯಾ ಜೈಲಲ್ಲಿ ಇದ್ದಾನೆ. ಸೊ ಈ ಒಂದು ದೇವರ ವಾಕ್ಯ ಏನ್ ಹೇಳುತ್ತೆ ಅಂದ್ರೆ, ನಾವು ಫುಲ್ ಬುಕ್ಕು ಓದಿ ನಾವು ಯೇಸು ಸ್ವಾಮಿ ಬಗ್ಗೆ ತಿಳ್ಕೋಬೇಕು ಅಂತ ಅವಶ್ಯಕತೆ ಇಲ್ಲ. ಇದರಲ್ಲಿರೋ ಒಂದು ಪೇಜ್ ಅಲ್ಲಿ ಯೇಸು ಮಾತಾಡಿರೋ ಮಾತಲ್ಲಿ ಜೀವವಿದೆ. ಈಸ್ ಲೈಫ್, ಇಟ್ ಕ್ಯಾನ್ ಬ್ರಿಂಗ್ ಸ್ಯಾಲ್ವೇಷನ್ ಟು ಪೀಪಲ್. ಅದು ನಾವು ಮಾಡ್ತಾರ ಸೇವೆ. ಇನ್ನೆರಡು ನಿಮಿಷದಲ್ಲಿ ನಮ್ಮ ಸೇವೆ ಬಗ್ಗೆ ಹೇಳ್ಬಿಟ್ಟು ನನ್ನ ಮಾತುಗಳನ್ನ ಮುಗಿಸ್ಕೊಳ್ತೀನಿ. ನಾವು ಯಾರು? ಈ ಒಂದು ಸೇವೆ ಬಂದ್ಬಿಟ್ಟು 1898 ಇಸ್ವಿಯಲ್ಲಿ ಶುರುವಾದಂತ ಒಂದು ಸೇವೆ. ಸ್ಯಾಮ್ಯುಯಲ್ ಹಿಲ್ಸ್ ಅಂಡ್ ಜಾನ್ ನಿಕಲ್ಸನ್ ಅಂತ ಇಬ್ರು ವ್ಯಾಪಾರಸ್ಥರು, ಉದ್ಯಮಿಗಳು ಪ್ರಾರಂಭ ಮಾಡಿದಂತ ಸೇವೆ ಇವತ್ತು 127 ಇಯರ್ಸ್ ಆಯ್ತು. 200 ದೇಶಗಳಲ್ಲಿ ಈ ಒಂದು ಸೇವೆ ನಡೀತಾ ಬರ್ತಾ ಇದೆ. ನಾವು ಸ್ಕೂಲ್ಗಳು, ಕಾಲೇಜು, ಮತ್ತೆ ರಿಹ್ಯಾಬಿಲಿಟೇಷನ್ ಸೆಂಟರ್, ಹೋಟೆಲ್ಸ್, ಹಾಸ್ಪಿಟಲ್ಸ್ ಅಲ್ಲಿ ನಾವು ಈ ಹೊಸ ಒಡಂಬಡಿಕೆಯನ್ನ ಹಂಚಿದ್ದೇವೆ. ನಮಗೆ ಈ ಐಸಾಯ ಬರೆದಂತಹ ಸುವಾರ್ತೆಯಲ್ಲಿ 55ನೇ ಅಧ್ಯಾಯ 11ನೇ ವಾಕ್ಯ ಏನ್ ಹೇಳುತ್ತೆ ಅಂದ್ರೆ, ನನ್ನ ಬಾಯಿಂದ ಹೊರಗೆ ಹೊರಟ ಮಾತು ತನ್ನ ಕಾರ್ಯಗಳನ್ನು ನೆರವೇರಿಸದೆ ಮತ್ತೆ ಹಿಂತಿರುಗುವುದಿಲ್ಲ. ಅದೇ ನಮ್ಮ ಮಾರ್ಗದರ್ಶಿಯ ವಲಯ ಆಗಿದೆ ಈ ವಾರ್ತೆ. ದಟ್ ಇಸ್ ದಿ ಗೈಡಿಂಗ್ ಪ್ರಿನ್ಸಿಪಲ್ ಫಾರ್ ಅವರ್ ಮಿನಿಸ್ಟ್ರಿ. ನಾವು ನಮ್ಮ ದೇಶದಲ್ಲಿ 25 ಭಾಷೆಗಳಲ್ಲಿ ನಾವು ಅಚ್ಚೊಡಿತಾ ಇದ್ದೇವೆ. 25 languages. All over the world, we are printing in 109 languages. So, we are about 22,500 people, Gideons in India, and about 18,000 auxiliary members. That's our wives are called auxiliary members. ನಮ್ಮ ಹೆಂಡತಿಯರು 18,000 ಜನ ನಾವು ಸೇವೆ ಮಾಡ್ತಾ ಇದ್ದೇವೆ. ನಾವು ಹೋದ ವರ್ಷ ಸುಮಾರು 6 crores, brother? 6 crore, we have distributed 6 crore, 1.7 crores. 1.7, 1,70,00,000 ಹೊಸ ಒಡಂಬಡಿಕೆಯನ್ನ ನಾವು ಹಂಚಿದ್ದೀವಿ.
ನಾವು ಈ ವರ್ಷ 2 ಕೋಟಿ ಆದ್ರೂ ಮುಟ್ಟಬೇಕು ಅಂತ ನಾವು ನಮ್ಮ ಪ್ರಯತ್ನ ಇದೆ. ಸೊ ಅದರಿಂದ ನಿಮ್ಮ ಸಹಾಯ ನಮಗೆ ಬೇಕಾಗಿದೆ, ನಿಮ್ಮ ಸಭೆಯ ಸಹಾಯ, ನಿಮ್ಮ ಸಹಾಯ ನಮಗೆ ಬೇಕಾಗಿದೆ. ಈ ಒಂದು ಹೊಸ ಒಡಂಬಡಿಕೆಯನ್ನ ಹಂಚಲಿಕ್ಕೆ ಅಚ್ಚು ಹೊಡೆಯಕ್ಕೆ 50 ರೂಪಾಯಿ ಖರ್ಚಾಗುತ್ತೆ. ಆದ್ರೆ ನಾವು ಅದನ್ನ ಉಚಿತವಾಗಿ ಕೊಡ್ತಾ ಇದೀವಿ ಎಲ್ಲರಿಗೂ, ಸ್ಕೂಲ್ಗೆ, ಕಾಲೇಜ್ನೆಲ್ಲ. ಬಟ್ ಕಾಸು ಯಾರು ಕೊಡ್ತಾರೆ? ಸಂಬಡಿ ಇಸ್ ಪೇಯಿಂಗ್ ಫಾರ್ ಇಟ್. ನಾವು ಇಂತಹ ಸಭೆಗಳಲ್ಲಿ ನಾವು ಬಂದು ಮಾತಾಡ್ತೇವೆ, ಸಭೆ ನಮಗೆ ಆಫರಿಂಗ್ ಕೊಡ್ತಾರೆ. ಕೆಲವು ಸಭೆಯಲ್ಲಿರುವಂತಹ ಒಬ್ಬ ಏನಿರ್ತಾರೆ ಮೆಂಬರ್ಸ್ ಬಂದ್ಬಿಟ್ಟು ನಮಗೆ ಆಫರಿಂಗ್ ಕೊಡ್ತಾರೆ, ಲವ್ ಆಫರಿಂಗ್, ಸ್ಪಾನ್ಸರ್, ಬೈಬಲ್ ಸ್ಪಾನ್ಸರ್ ಮಾಡ್ತಾರೆ, ಅದನ್ನ ನೀವು ಸ್ಪಾನ್ಸರ್ ಮಾಡಬಹುದು. ಸೊ ನಮ್ಮ ಕೋರಿಕೆ ಏನಂದ್ರೆ ಈ ಒಂದು ದಿವಸ ನಮಗಾಗಿ ಪ್ರಾರ್ಥಿಸಿರಿ. ಫಸ್ಟ್ ನಮಗಾಗಿ ಪ್ರಾರ್ಥನೆ ಮಾಡಿ. ಯಾಕಂದ್ರೆ ನಾವು ವಿ ಆರ್ ಸಬ್ಜೆಕ್ಟ್ ಟು ಪರ್ಸಿಕ್ಯೂಷನ್ ಅಂಡ್ ಅಬ್ಯೂಸ್. ಅಂಡ್ ನಮಗಾಗಿ ಪ್ರಾರ್ಥಿಸಿರಿ. ಇನ್ನು ಬಾಗಿಲುಗಳು ತೆರೆಯಲ್ಪಡಬೇಕು ಅಂತ ನಮಗೂ ಪ್ರಾರ್ಥಿಸಿರಿ. ಯಾಕಂದ್ರೆ ಈಗಿರೋ ಸ್ಥಿತಿಯಲ್ಲಿ ನಾವು ಒಂದು ಎಂತ ಪರಿಸ್ಥಿತಿ ಇದೆ ಅಂದ್ರೆ ವಿ ಆರ್ ಇನ್ ವೆರಿ ವೆರಿ ಡಿಫಿಕಲ್ಟ್ ಅಂಡ್ ಪೆರೇಲಿಯಸ್ ಟೈಮ್ಸ್. ನಮಗೆ ಕ್ಯಾಥಲಿಕ್ ಸ್ಕೂಲ್ಸ್, ಕ್ರಿಶ್ಚಿಯನ್ ಸ್ಕೂಲ್ಸ್ ಅಲ್ಲಿ ಪರ್ಮಿಷನ್ ಸಿಗ್ತಾ ಇಲ್ಲ ಡಿಸ್ಟ್ರಿಬ್ಯೂಷನ್ಗೆ. ಆದ್ರೆ ಸೆಕ್ಯುಲರ್ ಸ್ಕೂಲ್ಸ್ ಇದೆಯಲ್ಲ, ಅಲ್ಲಿ ನಮಗೆ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಭಯ. ಎಲ್ಲಿಗ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಆರ್ ಸ್ಟಡಿಂಗ್ ಇನ್ ಕ್ಯಾಥಲಿಕ್ ಸ್ಕೂಲ್ಸ್ ಅಂಡ್ ಕ್ರಿಶ್ಚಿಯನ್ ಸ್ಕೂಲ್ಸ್ ಆರ್ ಆಲ್ ಮೋಸ್ಟ್ಲಿ ಹಿಂದೂಸ್ ಅಂಡ್ ಮುಸ್ಲಿಮ್ಸ್. ಅವರು ತಂದೆ ತಾಯಿರು ನಮಗೆ ಏನ್ ಹೇಳ್ತಾರೆ, ಮತಾಂತರ ಮಾಡ್ತಾರೆ ಅಂತ ಅವ್ರಿಗೆ ಭಯ. ಸೊ ಅದರಿಂದ ದಯವಿಟ್ಟು ನಮಗೋಸ್ಕರ ಪ್ರಾರ್ಥಿಸ್ರಿ. ಬಾಗಿಲುಗಳು ತೆರೆಯಲ್ಪಡಬೇಕು ಅಂತ ಪ್ರಾರ್ಥಿಸಿರಿ. ನಮಗೆ ಪ್ರೊಟೆಕ್ಷನ್ಗೋಸ್ಕರ ಪ್ರಾರ್ಥಿಸಿರಿ. ಎರಡನೇದಾಗಿ ನೀವು ಈ ಒಂದು ಸೇವೆಯಲ್ಲಿ ನೀವು ಸೇರ್ಕೋಬಹುದು. ಆಸ್ ಮೆಂಬರ್ಸ್, ಸದಸ್ಯರಾಗಿ ನೀವು ಸೇರ್ಕೋಬಹುದು. ಇಫ್ ಯು ಆರ್ ಎ ಪ್ರೊಫೆಷನಲ್ ಉದ್ಯಮಿ ಆರ್ ಬಿಸ್ನೆಸ್ ಮ್ಯಾನ್, ಯು ಕ್ಯಾನ್ ಬಿ ಅ ಪಾರ್ಟ್ ಆಫ್ ದಿಸ್. ಹೌ ಯು ಕ್ಯಾನ್ ಬಿ ಅ ಪಾರ್ಟ್ ಆಫ್ ದಿಸ್ ಮಿನಿಸ್ಟ್ರಿ? ನೀವು ಈ ಸಭೆ ಅಂತ ಆದ್ಮೇಲೆ ನನ್ನ ಭೇಟಿ ಮಾಡಿದ್ರೆ ಹೆಂಗ್ ಮಾಡಬಹುದು ಅಂತ ನಾನು ಹೇಳ್ತೀನಿ. ಮೂರನೇದಾಗಿ, ಕೆಲವರಿಗೆ ಸಮಯ ಇಲ್ಲ, ನಾವು ತುಂಬಾ ಬ್ಯುಸಿ ಆಗಿದ್ದೀವಿ, ನಾವು ಈ ಸೇವೆ ಮಾಡಬೇಕು ಅಂತ ನಮ್ಗೆ ಇಷ್ಟ ಇದೆ, ಆದ್ರೆ ನಮಗೆ ಸಮಯ ಇಲ್ಲ. ಆದ್ರೆ ನೀವು ಮಾಡ್ತಾ ಇರೋ ಸೇವೆಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ಇದ್ರೆ ನೀವು ಯು ಕ್ಯಾನ್ ಸ್ಪಾನ್ಸರ್ ದ ಬೈಬಲ್ಸ್. ಒಂದು ಬೈಬಲ್ 1 ಡೇ ಫಾರ್ 30 days ಆರ್ ಫಾರ್ 1 year, 1 Bible ಡೇ ಫಾರ್ 1 whole year ಎಷ್ಟಾಗುತ್ತೆ ನೀವೇ ಲೆಕ್ಕ ಮಾಡಿ ನೀವು ಸ್ಪಾನ್ಸರ್ ಮಾಡ್ಕೊಂಡು ನಿಮ್ ಪರವಾಗಿ ನಾವು ಹೋಗ್ತೀವಿ. ವಿ ಗೋ ಔಟ್ ಬಿಕಾಸ್ ದೇರ್ ಆರ್ ಸಮ್ ಪ್ಲೇಸಸ್ ನೀವು ಹೋಗಕ್ಕಾಗಲ್ಲ. ಸಾಧಾರಣವಾದ ಒಂದು ಮನುಷ್ಯರಾದ ನೀವು ಹೋಗಲ್ಲ. ಆದ್ರೆ ಒಂದು ಸಂಸ್ಥೆಯಾಗಿ ನಾವು ಪರ್ಮಿಷನ್ ತಗೊಂಡು ನಾವೆಲ್ಲ ಕಡೆ ಹೋಗ್ತೀವಿ. ಸೊ ಅದಕ್ಕೆ ಹೆಚ್ಚಾಗಿ ನಮ್ಗೆ ಬೇಕಾಗಿರೋದು ನಿಮ್ ಪ್ರಾರ್ಥನೆ. ಯಾಕಂದ್ರೆ ನಾವೇನ್ ನಂಬ್ತೀವಿ ಅಂದ್ರೆ ಈ ಒಂದು ಪ್ರಾರ್ಥನೆ, ದೇವರ ಮಕ್ಕಳ ಪ್ರಾರ್ಥನೆಯಿಂದಾನೇ ಈ ಒಂದು ಸಭೆ ಇನ್ನೂ ನಿಂತಿದೆ ಅಂತ ನಾವು ನಂಬ್ತೇವೆ. ದಯವಿಟ್ಟು ನಮಗೋಸ್ಕರ ಪ್ರಾರ್ಥಿಸಿರಿ. ನಮಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಪಾಸ್ಟರ್ ಅನಿತಾ ಅವರಿಗೆ ಮತ್ತೆ ಸಭೆ ಹಿರಿಯರಿಗೆ ನಿಮ್ಮೆಲ್ಲರಿಗೂ ನಮ್ಮ ವಂದನೆಗಳನ್ನು ತಿಳಿಸಿಕೊಂಡು ನಾವೊಂದು ಮಾತುಗಳನ್ನ ಮುಗಿಸ್ಕೊಂಡೆ. ದೇವರೆಲ್ಲರಿಗೂ ಒಳ್ಳೆ ಮಾಡಿ. ಗಾಡ್ ಬ್ಲೆಸ್ ಯು ಆಲ್. ನಿಂತ್ಕೋಣ.
ದಯಪಾಲಿಸಿದ ಎಲ್ಲ ಕೃಪಾವರಗಳನ್ನು ಸದ್ವಿನಿಯೋಗ ಮಾಡಿಕೊಳ್ಳುವ ಹಾಗೆ ಪ್ರೇರೇಪಿಸಿ ಕೊಟ್ಟ ಸಂದೇಶಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ನೀವು ಜೀವಿಸಬೇಕೆಂತಲೂ ನೀವು ಜೀವಿಸುತ್ತಾ ಫಲ ಕೊಡುವವರಾಗಿರಬೇಕೆಂತಲೂ ಫಲಪಡಿಸುವ ದೇವರೇ ಯೇಸು ಸ್ವಾಮಿ, ನಿನ್ನ ಸಂದೇಶಕ್ಕೆ ನಾವು ನಿನ್ನ ಸ್ಥಿರವಾಗಿ ಬಾಗುವಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳಿರಿ. ತನಗಾಗಿ ಬೆಳಕಲ್ಲ, ತನಗಾಗಿ ಬಾಳುವ ಬಾಳಲ್ಲ, ತನಗಾಗಿ ಜೀವಿಸುವ ಜೀವವಲ್ಲ ಎಂಬುದಾಗಿ ನಿನ್ನ ತತ್ವಗಳು ಬೋಧಿಸುವ ಹಾಗೆ ನಿನ್ನ ಶುಭವಾರ್ತೆಯು ನಮ್ಮ ಭಾರತ ದೇಶಕ್ಕೆ ಮುಂದಿಗಿಂತ ಈಗ ಬಹಳಷ್ಟು ಅಗತ್ಯ ಇದೆ ಸ್ವಾಮಿ. ನನ್ನ ಸುವಾರ್ತೆ ಸಾರಲು ನಾನು ಯಾರನ್ನು ಕಳಿಸಲಿ ಎಂದು ಹೇಳಿದಾಗ ಪ್ರವಾದಿ ಹೇಳಿದ, ಇಗೋ ಸ್ವಾಮಿ ನಾನಿಲ್ಲಿದ್ದೇನೆ, ನಾನು ಹೋಗುತ್ತೇನೆ ಎಂಬುದಾಗಿ ಒಪ್ಪಿಸಿಕೊಟ್ಟಾಗಿ ಇದು ದಿನದಲ್ಲಿ ಕೂಡ ಪ್ರಭು ನಿಮಗೆ ನಮ್ಮೆಲ್ಲರಿಗೂ ಕೂಡ ಅನೇಕ ಮಾರ್ಗಗಳನ್ನು ನೀವು ತಿಳಿಸಿದ್ದೀರಿ. ಸುವಾರ್ತೆ ಸಾರಿರಿ, ಅಲ್ಲ ಸುವಾರ್ತೆ ಸಾರುವಂತವರ ಸಂಗಡ ಅವರಿಗೆ ಬೆಂಬಲಿಸಿರಿ, ಅವರ ಎಲುಬಾಗಿ ನಿಲ್ಲಿರಿ, ಬೆನ್ನೆಲುಬಾಗಿ ನಿಲ್ಲಿರಿ ಎಂಬುದಾಗಿ ನಿನ್ನ ವಾಗ್ದಾನಗಳಿಂದ ನಮ್ಮನ್ನು ಸಂತೈಸಿದ್ದಕ್ಕಾಗಿ ಸ್ತೋತ್ರ. ಉತ್ತಮವಾಗಿ ಸೇವೆ ಮಾಡುತ್ತಿರುವ ಅನೇಕ ಸಂಸ್ಥೆಗಳು ಸಭೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ವಿಶೇಷವಾಗಿ ದಿನದಲ್ಲಿ ಸಂದೇಶವನ್ನು ತಂದ ಗಿಡಿಯೋನ್ ಸಭೆಗಾಗಿ ಪ್ರಾರ್ಥನೆ ಮಾಡಿಕೊಳ್ತೇವೆ ಸ್ವಾಮಿ. ಅನೇಕ ಸಂಸ್ಥೆಗಳು ವಿಧ ವಿಧವಾದ ಮಾರ್ಗಗಳನ್ನು ಅನುಸರಿಸುತ್ತಾ ನೀನು ಹೇಳಿಕೊಟ್ಟ ಸಂದೇಶವನ್ನು ಕಾರ್ಯಗತ ಮಾಡೋದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ. ಕೆಲವು ಸಂಸ್ಥೆಗಳು ಮತ್ತು ಸಭೆಗಳು ಮಕ್ಕಳ ಸೇವೆ ಮಾಡೋದಕ್ಕೋಸ್ಕರ ಪ್ರತ್ಯೇಕಿಸಲ್ಪಟ್ಟವರಾಗಿದೆ. ಇನ್ನು ಕೆಲವು ಸಂಸ್ಥೆಗಳು ಸಭೆಗಳು ಯವನಸ್ಥರಿಗಾಗಿ ಮಾಡುವ ಒಂದು ಮಾರ್ಗದರ್ಶನ ಹೊಂದಿದೆ. ಇನ್ನು ಕೆಲವು ಸಂಸ್ಥೆಗಳು ಊರೂರಿಗೆ ಹೋಗಿ ಸುವಾರ್ತೆ ಸಾರಿ ಅಲ್ಲಿ ವಿಶ್ವಾಸಿಗಳನ್ನು ಮತ್ತು ಶಿಷ್ಯರನ್ನು ಮಾಡುತ್ತಾ ನಿನ್ನ ರಾಜ್ಯವನ್ನು ಕಟ್ಟಲು ಪ್ರಯತ್ನಿಸುತ್ತದೆ. ಹೇಗೂ ಸ್ವಾಮಿ, ನಾವು ಶಿಷ್ಯರಾಗಿ ಉಳಿಯದೆ ದೇವ, ಸುವಾರ್ತಿಕರಾಗಿ ಉಳಿಯದೆ ಶಿಷ್ಯರಾಗಿ ಉಳಿಯುವಂತ ಸಹಾಯ ಮಾಡು. ಎರಡೂ ಸಾಧ್ಯ ಇದೆ ಸ್ವಾಮಿ. ಒಳಗಿಂದಲೂ ಹೊರಗಿಂದಲೂ ನಾವು ಪಡುವಷ್ಟು ಸಹಕಾರವನ್ನು ಕೊಟ್ಟ ಶಕ್ತನಾದ ದೇವರು ನೀವಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಇದನ್ನೆಲ್ಲ ಕೇಳಿ ಬಂದ ಈ ಸಂದೇಶಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ. ಮಾತ್ರವಲ್ಲದೆ ಪ್ರಭುವೇ, ಈ ಒಂದು ಚಾಲೆಂಜ್ ನಾವು ತೆಗೆದುಕೊಳ್ಳುವಾಗ ಪರಿಸ್ಥಿತಿಗಳು ಏನೇ ಬದಲಾದರೂ ಕೂಡ ಬದಲಾಗದ ದೇವರು ನೀವೆಂಬುದನ್ನು ನಾವು ವಿಶ್ವಾಸಿಸುತ್ತಾ ಅಂತ ವಿಶ್ವಾಸದಲ್ಲಿ ಕಾಲಿಟ್ಟು ಮುಂದೆ ಸಾಗುವ ಹಾಗೆ ಕೂಡಿ ಬಂದಿರುವಂತ ನಮ್ಮೆಲ್ಲರೂ ನೀವು ಆಶೀರ್ವದಿಸಿಕೊಳ್ಳಿ. ನಮ್ಮ ದಿವ್ಯ ಜ್ಯೋತಿ ನಾದನ ಸಭೆಯ ಮುಖ್ಯವಾದ ಧ್ಯೇಯಗಳನ್ನು ಅನೇಕ ವಿವಿಧ ಮಾರ್ಗಗಳಿಂದ ನಾವು ನಿನ್ನ ಸುವಾರ್ತೆಗೆ ಒಳಪಟ್ಟು ಎಲ್ಲರನ್ನ ಶಿಷ್ಯರಾಗಿ ಮಾಡಬೇಕಾದ ಪರಿಶುದ್ಧಾತ್ಮ ಶಕ್ತಿ, ಬಲ, ವಿವೇಕವನ್ನು ನಮಗೆ ದಯಪಾಲಿಸು. ಧೈರ್ಯದಿಂದ ಮುಂದೆ ಹೋಗುವಂತ ಸಹಾಯ ಮಾಡಿ. ರಕ್ತ ಸಾಕ್ಷಿಗಳಾಗಿ ಅನೇಕ ಮಂದಿ ಇದನ್ನ ಸುವಾರ್ತೆಗಾಗಿ ಸಾಯ್ತಾ ಇದ್ದಾರೆ, ಅನೇಕರನ್ನು ಕೊಲ್ತಾ ಇದ್ದಾರೆ. ಆದರೂ ಕೂಡ ನಿನ್ನ ಸುವಾರ್ತೆಗೆಯನ್ನು ಕೊನೆಗಾಣಿಸಲು ಅಸಾಧ್ಯ ಎಂಬುದನ್ನು ತಿಳಿದುಕೊಳ್ಳು. ಯಾಕೆಂದರೆ ಪ್ರಭು, ಅಸಾಧ್ಯವಾದದನ್ನು ಸಾಧ್ಯ ಮಾಡಿಸಿಕೊಳ್ಳುವ ದೇವರು ನಮ್ಮ ಮಧ್ಯೆ ಇದ್ದಾರೆ. ವಿಶ್ವಾಸಿ ಈ ದಿನದಲ್ಲಿ ಕೇಳಿ ಬಂದ ಈ ವಾಕ್ಯಕ್ಕೆ ಅನುಗುಣವಾಗಿ ನಾವು ವಿವೇಕಪೂರ್ವಕವಾಗಿ ಮತ್ತು ಒಂದು ದೊಡ್ಡ ಸವಾಲಾಗಿ ಇದನ್ನು ತೆಗೆದುಕೊಂಡು ನಮ್ಮ ಜೀವಮಾನ ಕಾಲದಲ್ಲಿ ಒಬ್ಬರು, ಇಬ್ಬರು ಅಥವಾ ಕೆಲವರನ್ನಾದರೂ ನಿನ್ನ ಶಿಷ್ಯರನ್ನಾಗಿ ಮಾಡಲಿಕ್ಕೆ ಬೇಕಾದ ಎಲ್ಲ ಮಾರ್ಗೋಪಾಯಗಳನ್ನು ಒದಗಿಸಿಕೊಟ್ಟು ಧೈರ್ಯದ ಮುಂದೆ ಸಾಗುವಂತೆ ಇಡೀ ಕರ್ನಾಟಕವನ್ನು ಹಾಗೂ ಇಡೀ ಭಾರತ ದೇಶದಲ್ಲಿದ್ದ ಪ್ರತಿಯೊಬ್ಬೊಬ್ಬರ ಅನ್ಯರ ಪರಿವರ್ತನೆಗೆ ನಾವು ಸಹಾಯ ಮಾಡುವಂತೆ ನಿನ್ನ ಆತ್ಮನ ಸುರಿಸಿ ನಮ್ಮೆಲ್ಲರೂ ನಡೆಸಿಕೊಳ್ಳಬೇಕೆಂದು ಬೇಡ್ಕೊಳ್ತೇವೆ. ಈ ಕಾರ್ಯ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ಈ ಕಾರ್ಯಗಳಲ್ಲಿ ಕೂಡಿ ಬಂದ ನಮ್ಮೆಲ್ಲರನ್ನು ನೀವು ಉಪಯೋಗಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಸಕಲ ಘನಮಾನ ಮಹಿಮೆ ನಿನಗೆ ಸಲ್ಲಲಿ.
ಯೇಸು ನಾಮದಲ್ಲಿ ಬೇಡ್ಕೊಳ್ತೇನೆ ತಂದೆ. ನನ್ನ ಮನವೇ ಕೀರ್ತಿಸಿರಿ, ನಮ್ಮನ್ನೇ ಅವನನ್ನು ಕೊಂಡಾಡು. ನಮ್ಮ ಕರ್ತರಾದ ಯೇಸು ಕ್ರಿಸ್ತರ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನನ್ಯ ಸಹವಾಸವು ಇಂದಿಗೂ ಎಂದಿಗೂ ಸದಾಕಾಲ ನಮ್ಮೆಲ್ಲರನ್ನು ಸ್ಥಿರವಾಗಿ ನೆಲೆಗೊಂಡಿರಲಿ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ.